ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ DCT ಎಕ್ಸಾಮಿಗೋಸ್ಕರ ರೆಡಿ ಆಗ್ತಾ ಇದ್ದೀರೋ, ಸೊ ನಿಮಗೋಸ್ಕರ ಈ ಒಂದು ವಿಡಿಯೋನ ನಾವು ತರ್ತಾ ಇರ್ತೀವಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ನಮ್ಮ ಒಂದು DCTಯ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೀರೀಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ ಸೀರೀಸ್ನಲ್ಲಿ ನೆಕ್ಸ್ಟ್ ಮಾಡ್ಯೂಲ್ ಆಗಿರ್ತಕ್ಕಂಥ IT ಸ್ಕಿಲ್ಸ್ನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಸಿಲೆಬಸ್ಗಳನ್ನು ನೋಡಿದ್ದೀರಾ. ಆ ಸಿಲೆಬಸ್ಗಳಲ್ಲಿ ತುಂಬ ಟಫ್ ಅಂತ ನೀವು ಕೂಡ ಅನ್ಕೊಂಡಿರ್ಬೋದು. ಸೊ ಟಫ್ ಏನಿಲ್ಲ, ತುಂಬ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ಈ ಸಲ ನಿಮಗೆ DCTಯಲ್ಲಿ ಕೊಟ್ಟಿದ್ದಾರೆ. ಸೊ ಆ ಟಫ್ ಅಂತ ಅನ್ಕೊಂಡಿರುವಂಥ ಎಲ್ಲ ಟಾಪಿಕ್ಸ್ಗಳನ್ನು ನಾವು ನಿಮಗೆ ಸುಲಿದ ಬಾಳೆಹಣ್ಣಿನಂತೆ ತುಂಬ ಈಸಿಯಾಗಿ ಹೇಳ್ಕೊಳ್ಳಿಕ್ಕೋಸ್ಕರ ನಮ್ಮ ಟೀಮ್ ರೆಡಿ ಆಗಿದೆ. ಸೊ ಈಗ ರೆಡಿ ಆಗಬೇಕಾಗಿರೋದು ನೀವು ಮಾತ್ರ. ನಾವು ಹೇಳ್ಕೊಡುವಂಥ ಎಲ್ಲ ಟಾಪಿಕ್ಸ್ಗಳನ್ನು ಕ್ಲಿಯರಾಗಿ ನೋಟ್ಸ್ ಮಾಡ್ಕೋತಾ ಕಲಿತಾ ಹೋಗಿ. ಖಂಡಿತ ಈ ಸಲ ಒಂದು ಒಳ್ಳೆ ಕಾಲೇಜನ್ನು ನಿಮ್ದು ಹಾಕ್ಸ್ಕೊಳ್ತೀರಾ, ಒಂದು ಒಳ್ಳೆ ರ್ಯಾಂಕಿಂಗನ್ನು ತಗೊಳ್ತೀರಾ. ಸೊ ನೀವು ನಮ್ಮ ಜೊತೆ ಟಚ್ಚಲ್ಲಿದ್ದರೆ, ಸೊ ನೀವು ಕೂಡ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೇರೆಯವರು ಕೂಡ ಈ ಥರದೊಂದು ಚಾನಲ್ ಇದೆ ಅಂತ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಬನ್ನಿ. ಇವತ್ತು DCTಯಲ್ಲಿ ಕೇಳ್ಬೋದಾದಂಥ IT ಸ್ಕಿಲ್ಸ್ನ ಮೇಲೆ ಕೇಳ್ಬೋದಾದಂಥ 20 ಪ್ರಶ್ನೆಗಳು ಯಾವ ಥರ ಕೇಳ್ತಾನೆ, ಯಾವುದ್ರ ಮೇಲೆ ಕೇಳ್ತಾನೆ, ಯಾವ ಟಾಪಿಕ್ ಮೇಲೆ ಕೇಳ್ತಾನೆ ಅಂತಕ್ಕಂಥದ್ದನ್ನು ಸೊ ಕ್ಲಿಯರಾಗಿ ನೋಡ್ಕೋತಾ ಹೋಗೋಣ. ಸೊ ಮೊದಲನೇ ಟಾಪಿಕ್ ಏನಪ್ಪ ಅಂತ ಅಂದರೆ, ನೀವು ಸಿಲೆಬಸ್ಗಳನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಇಂಟ್ರೊಡಕ್ಷನ್ಸ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಅಂತಕ್ಕಂಥ IT ಸ್ಕಿಲ್ಸ್ನಲ್ಲಿ ನೀವು ನೋಡಿರ್ಬೋದು. ಸೊ ಇಲ್ಲಿ ನಾನಿವತ್ತು ಕವರ್ ಮಾಡ್ಲಿಕ್ಕೆ ಹೋಗಿರುವಂಥದ್ದು ಇಂಟ್ರೊಡಕ್ಷನ್ಸ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ 4 ರಿಂದ 5 ಅಂಕಗಳನ್ನು ಕೊಡ್ಬೋದು ಸಿಲೆಬಸ್ನ ಪ್ರಕಾರ. ಟೋಟಲ್ ಆಗಿ IT ಸ್ಕಿಲ್ಸ್ನಲ್ಲಿ 20 ಮಾರ್ಕ್ಸ್ಗಳನ್ನು ಕೊಡ್ತಾನೆ. ಆ ಇಡೀ IT ಸ್ಕಿಲ್ಸ್ ಚಾಪ್ಟರ್ಸ್ಗಳನ್ನು ನಾನು ನಿಮಗೆ ಕವರ್ ಮಾಡಿ ಕೊಡ್ತೇನೆ. ಸೊ ಈಗ ನೋಡೋಣ ಯಾವ್ಯಾವ ಟಾಪಿಕ್ಸ್ಗಳನ್ನು ನಾನು ಇಲ್ಲಿ ಕವರ್ ಮಾಡ್ತಿದ್ದೀನಿ ನಿಮಗೆ. ಸೊ ಆಲ್ಗರಿದಮ್ಸ್ ಅಂದರೆ ಏನು, ಫ್ಲೋ ಚಾರ್ಟ್ ಅಂದರೆ ಏನು, ಮತ್ತು ಎಕ್ಸಿಕ್ಯೂಷನ್ಸ್ ಆಫ್ ಸಿಂಪಲ್ ಪ್ರೋಗ್ರಾಮ್ ಅಂತ ಅಂದರೆ ಏನು, ಸೊ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂದರೆ ಏನು, ಮತ್ತು ಸಿಂಪಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ನ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತೇನೆ. ಸೊ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಕೊನೆಯಲ್ಲಿ MCQsನ ಡಿಸ್ಕಷನ್ ಮಾಡಿದ್ದೀನಿ. ಸೊ ಆ MCQsಗಳಿಗೆ ನಿಮಗೆ ಆನ್ಸರ್ ನೀವು ಹುಡುಕಬೇಕು ಅಂತ ಅಂದರೆ ಸೊ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಆ MCQsಗಳಿಗೆ ಆನ್ಸರ್ಸ್ಗಳು ಗೊತ್ತಾಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವಿಲ್ಲಿ ತಂದಿದ್ದೀವಿ. ಹೇಗೆ? ಮೊದಲನೇ ಟಾಪಿಕ್ ಹೀಗಿದೆ, ಇಂಟ್ರೊಡಕ್ಷನ್ಸ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ನಲ್ಲಿ ನಮಗೆ ಗೊತ್ತಿರಬೇಕು ಮೊದಲು ವಾಟ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತಕ್ಕಂಥ. ನೀವೆಲ್ಲ ಫಸ್ಟ್ ಇಯರ್ಸ್ಗಳಲ್ಲಿ ಕಲ್ತಿರ್ತೀರ, ಹೌದಲ್ವಾ? ಸೊ ನೀವೆಲ್ಲ ಫೈನಲ್ ಇಯರ್ಸ್ಗಳಿಗೆ ಬರೋ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಮರ್ತು ಹೋಗಿರುತ್ತೆ. ಆದರೂ ಕೂಡ ಡೋಂಟ್ ವರಿ, ಒಬ್ಬ CS ಸ್ಟೂಡೆಂಟ್ಸ್ಗಳಾಗಿ ಜಸ್ಟ್ ನಾಟ್ ಫಾರ್ CS ಎಲ್ರಿಗೂ ಕೂಡ ಒಂದು ಸಾಫ್ಟ್ವೇರ್ನ ಬಗ್ಗೆ ಮಾಹಿತಿ ಬೇಕೇ ಬೇಕು. ಯಾಕಂದರೆ ಈಗಿನ ಯುಗದಲ್ಲಿ ನಾವು ಏನೇ ಇಂಜಿನಿಯರಿಂಗ್ ಮಾಡೋದಾಗಿರ್ಬೋದು ಅಥವಾ ಇನ್ನೇನೇ ಜಾಬ್ಸ್ಗಳಿಗೆ ಹೋಗೋದಿದ್ರೂ ಕೂಡ ಈ ಒಂದು ಸಾಫ್ಟ್ವೇರ್ಸ್ನ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು. ಅದರಲ್ಲೂ ಕಂಪ್ಯೂಟರ್ ಪ್ರೋಗ್ರಾಮ್ಸಿಂಗ್ನ ಬಗ್ಗೆನೂ ಕೂಡ ನಮಗೆ ಗೊತ್ತಿರಬೇಕು, ಹೌದಲ್ವಾ? ಹಾಗಾದರೆ ವಾಟ್ ಈಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್? ಸೊ ಇದರಲ್ಲಿ ಎ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಫಾರ್ ಎ ಕಂಪ್ಯೂಟರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಆ್ಯಕ್ಷನ್ ಅಂತ ಹೇಳಿ ಕರಿಬೋದು. ಏನು, ಇಲ್ಲಿ ಒಂದು ಬೇರೆ ಥರದ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವಿಲ್ಲಿ ಎಕ್ಸಿಕ್ಯೂಷನ್ ಮಾಡಬೇಕು. ಯಾವುದೋ ಒಂದು ಏನೋ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀವಿ, ಏನೋ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಕ್ರಿಯೇಟ್ ಮಾಡಲಿಕ್ಕೆ ನಮಗೇನು ಬೇಕು? ಸಮ್ ಇನ್ಸ್ಟ್ರಕ್ಷನ್ಸ್ಗಳು ಬೇಕು. ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ, ಇನ್ಸ್ಟ್ರಕ್ಷನ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ನಮಗೆ ಪ್ರೋಗ್ರಾಮ್ನ ಅವಶ್ಯಕತೆ ಇದೆ. ಸೊ ಹಾಗೆ ಇನ್ಸ್ಟ್ರಕ್ಷನ್ಸ್ ಗಿವ್ಸ್ ಎ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಬೈ ದ ಕಂಪ್ಯೂಟರ್. ಅಂದರೆ ಇನ್ಸ್ಟ್ರಕ್ಷನ್ಸ್ಗಳು ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾರೆ, ಯಾರಿಲ್ಲಿ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ತಾ ಇದೆ. ಕಂಪ್ಯೂಟರ್ನ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೊಂಡು. ಸೊ ನಿಮಗೆಲ್ಲ ಗೊತ್ತಿದೆ ಲ್ಯಾಂಗ್ವೇಜಸ್ಗಳು ಅಂತಂದರೆ ನೀವು ಆಲ್ರೆಡಿ ಕಲ್ತಿರ್ತೀರ. ಇನ್ನು C++, ಜಾವಾ, PHP, ಸೊ ಮತ್ತು ಪೈಥಾನ್, ಈ ಥರದ್ದೆಲ್ಲ ಅಡ್ವಾನ್ಸ್ ಲೆವೆಲ್ ಲ್ಯಾಂಗ್ವೇಜಸ್ಗಳನ್ನು ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡ್ತೀವಿ. ಅದನ್ನು ನಾವೇನು ತಗೊಳ್ತೀವಿ? ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದಾರೆ ಅಂತಂದರೆ ನಿಮಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಅಂದರೆ ಏನು, ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೆ, ನೀವು ಕೊನೆಯ ತನಕ ನೋಡ್ಬೋದು. ಸೊ ಇದಾದಮೇಲೆ ಪರ್ಪಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್. ಈ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಏನಕ್ಕೋಸ್ಕರ ಬೇಕು ನಮಗೆ? ಸೊ ಏನಕ್ಕೋಸ್ಕರ ಬೇಕು? ಸಾಲ್ವ್ ಪ್ರೋಗ್ರಾಮೆಬಲ್ ಪ್ರಾಬ್ಲಮ್ಸ್ಗಳನ್ನು, ಯಾವ್ಯಾವುದೋ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿರ್ತಾನೆ, ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳಂದರೆ ಏನು, ನಮಗೆ ಯಾವ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು? ಈಗ ನಿಮಗೊಂದು ಡೆಲಿವರಿ ಆ್ಯಪನ್ನು
ರೆಡಿ ಮಾಡ್ಕೋಬೇಕು. ಇವಾಗ ಫುಡ್ ಡೆಲಿವರಿ ಆ್ಯಪ್ ಇದೆ, ಝೊಮ್ಯಾಟೊ, ಸ್ವಿಗ್ಗಿ, ಈ ಥರದ ಫುಡ್ ಡೆಲಿವರಿ ಆ್ಯಪ್ಸ್ಗಳನ್ನು ಇದ್ದಾವೆ. ಇದು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಫುಡ್ ನಿಮ್ಮ ಮನೆಗೆ ಬರಬೇಕು, ಹೌದಲ್ವಾ? ಮನೆಯಲ್ಲೇ ಕೂತ್ಕೊಂಡು ನೀವು ಫುಡ್ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ನಿಮಗೆ ಏನು ಬೇಕು? ಯಾವುದೋ ಒಂದು ಅಪ್ಲಿಕೇಶನ್ ಬೇಕು, ಅಥವಾ ಯಾರೋ ಒಬ್ರು ತಂದ್ಕೊಡೋರು ಬೇಕು. ಆ ತಂದ್ಕೊಡೋರಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಯಾರು ಕೊಡ್ತಾರೆ? ಈ ಅಪ್ಲಿಕೇಶನ್ ಕೊಡುತ್ತೆ. ಆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೋದು ಹೇಗೆ? ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಮಾಡಬೇಕು. ಪ್ರಾಬ್ಲಮ್ ಏನು ನಮ್ಮದು? ಫುಡ್ ನಮ್ಮ ಮನೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಯಾವುದು? ನಮ್ಮ ಒಂದು ಅಪ್ಲಿಕೇಶನ್. ಆ ಥರದ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ನ ಅವಶ್ಯಕತೆ ಇದೆ. ಸೊ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್ ಆರ್ ಅಚೀವ್ ಎ ಡಿಸೈರ್ ಔಟ್ಕಮ್ಸ್ಗಳನ್ನು ನಾವು ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಟಾಸ್ಕ್ಗಳನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ನ ಅವಶ್ಯಕತೆ ನಮಗಿದೆ. ಸೊ ನೆಕ್ಸ್ಟ್ ಬರೋಣ ಎಕ್ಸಾಂಪಲ್ ಆಫ್ ಎ ಸಿಂಪಲ್ ಪ್ರೋಗ್ರಾಮ್. ಒಂದು ಪೈಥಾನ್ನ ಒಂದು ಪ್ರೋಗ್ರಾಮಿಂಗನ್ನು ಇಲ್ಲಿ ನಾವು ತಗೊಂಡಿದ್ದೀವಿ. ಸೊ ಅಡ್ವಾನ್ಸ್ ಲೆವೆಲ್ ಪ್ರೋಗ್ರಾಮ್ಸ್ಗಳನ್ನು. ಸೊ ಪೈಥಾನ್ನಲ್ಲಿ ನಾವು ಯಾವ ಥರ ಒಂದು ಪ್ರೋಗ್ರಾಮ್ಸ್ಗಳನ್ನು ಬರೀತೀವಿ, ಒಂದು ಸಿಂಪಲ್ ಪ್ರೋಗ್ರಾಮನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಪ್ರಿಂಟ್ ಅಂತ ಟೈಪ್ ಮಾಡಿ ಹಲೋ ವರ್ಡ್ ಅಂಥೇಳಿ ಒಂದು ಬ್ರಾಕೆಟ್ನ ಒಳಗಡೆ ಡಬಲ್ ಸೆಮಿಕಾಲನ್ನ ಮಧ್ಯೆ ನೀವೇನಾದರೂ ಬರೆದಿದ್ರೆ ಆದರೆ ಸೊ ಇದು ನಿಮಗೆ ಔಟ್ಪುಟ್ನಲ್ಲಿ ಅಂದರೆ ಸ್ಕ್ರೀನ್ನಲ್ಲಿ ನಿಮಗೆ ಏನಂತ ಪ್ರಿಂಟ್ ಆಗುತ್ತೆ? ಹಲೋ ವರ್ಡ್ನಲ್ಲಿ ಅಂಥೇಳಿ ನಿಮಗೆ ಪ್ರಿಂಟ್ ಆಗುತ್ತೆ. ನೀವು ಬೇಕಾದರೆ ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ನೀವು ಆಲ್ರೆಡಿ ಇದನ್ನು ಬೇಸಿಕ್ಸ್ನಲ್ಲಿ ಕಲ್ತಿರ್ತೀರಾ, ಹೌದಲ್ವಾ? ಸೊ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಇನ್ ದ ಕಂಪ್ಯೂಟರ್ಸ್. ಯಾವ ಥರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ಗಳನ್ನು ನಾವು ನೋಡ್ಕೋತಾ ಹೋಗಬೇಕು ಅಂತ ಅಂದರೆ, ಸೊ ಇವಾಗ ಪ್ರೋಗ್ರಾಮಿಂಗ್ ಅಂತ ಅಂದಮೇಲೆ ಡಿಯರ್ ಫ್ರೆಂಡ್ಸ್ ಏನೇನೆಲ್ಲ ಬರ್ಬೋದು? ಇವಾಗ ನಿಮಗೆ ಗೊತ್ತಿದೆ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಪ್ರೋಗ್ರಾಮಿಂಗಲ್ಲಿ ನಾವು ಏನೇನೆಲ್ಲ ಗೊತ್ತಿರಬೇಕು ಅಂತ ಅಂದರೆ, ಸೊ ಆ ಪ್ರಾಬ್ಲಮ್ ಏನು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಿರಬೇಕು, ಹೌದಲ್ವಾ? ಸೊ ನಮಗೇನು ಗೊತ್ತಿರಬೇಕು? ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಿರಬೇಕು. ಅದಾದಮೇಲೆ ಪ್ಲಾನ್ ದ ಸೊಲ್ಯೂಷನ್. ಆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮಿಗೆ ನಾನು ಸೊಲ್ಯೂಷನ್ ಏನನ್ನು ಹುಡುಕಬೇಕು, ಆ ಸೊಲ್ಯೂಷನನ್ನು ಪ್ಲಾನನ್ನು ಯಾವ ಥರ ಮಾಡ್ಕೋಬೇಕು? ಸೊಲ್ಯೂಷನನ್ನು ಹುಡುಕ್ಲಿಕ್ಕೋಸ್ಕರ ಒಂದು ಪ್ಲಾನನ್ನು ನಾವು ರೆಡಿ ಮಾಡ್ಕೋಬೇಕು, ಹೌದಲ್ಲ? ಸೊ ಅದಾದಮೇಲೆ ಕೋಡ್ ದ ಸೊಲ್ಯೂಷನ್. ಆ ಸೊಲ್ಯೂಷನಿಗೋಸ್ಕರ ನಾನೇನು ಮಾಡಬೇಕು? ಒಂದು ಕೋಡನ್ನು ಬರೀಬೇಕು. ಆ ಕೋಡನ್ನೇ ನಾನು ಪ್ರೋಗ್ರಾಮಿಂಗ್ ಅಂತ ಹೇಳಿ ಕರಿತೀನಿ. ಅದಾದಮೇಲೆ ಆ ಪ್ರೋಗ್ರಾಮನ್ನು ಬರ್ದಾದ್ಮೇಲೆ ನಾನು ಅದನ್ನು ಏನು ಮಾಡಬೇಕು? ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದನ್ನು ಡಿಬಗ್ ಮಾಡಬೇಕು. ಅಂದರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದಾವ, ಎರರ್ಸ್ಗಳಿದಾವ. ಸೊ ಇದನ್ನೆಲ್ಲ ನಾನು ಟೆಸ್ಟ್ ಮಾಡಿಬಿಟ್ಟು ನಾನು ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ, ಎರರ್ಸ್ಗಳಿದ್ರೆ ಅದನ್ನು ನಾನು ಏನು ಮಾಡ್ತೀನಿ? ಡಿಬಗ್ಗನ್ನು ಮಾಡ್ತೀನಿ. ಅದಾದಮೇಲೆ ಮೇಂಟೈನ್ ದ ಇಂಪ್ರೂವ್. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಟೆಸ್ಟ್ ಮಾಡಾದಮೇಲೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನನ್ನ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನಾನು ಅದನ್ನು ಪ್ರೋಗ್ರಾಮನ್ನು ಚೇಂಜ್ ಮಾಡ್ಕೋತಾ ಇರ್ತೀನಿ. ಇದು ಪ್ರೋಗ್ರಾಮಿಂಗ್. ಸೊ ಒಂದು ಕೋಡಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ ಸರ್? ನಿಮಗೆ ಆಲ್ರೆಡಿ ಕಲ್ತಿರ್ತಾರ ಕೋಡಿಂಗ್ ಪ್ರೋಸೆಸ್ ಅಂತ ಅಂದರೆ. ಸೊ ಫಸ್ಟು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಕಂಡುಹಿಡಿಬೇಕು ಅಂತ ಅಂದರೆ ನೀವು ಸೊಲ್ಯೂಷನ್ ಯಾವ ಥರ ಒಂದು ಅಲ್ಗಾರಿದಮನ್ನು ಬರಿಬೇಕಾಗುತ್ತೆ. ಆ ಪ್ರೋಗ್ರಾಮು ಮತ್ತು ಅಲ್ಗಾರಿದಮು, ಆ ಅಲ್ಗಾರಿದಮ್ಮಿಗೆ ನಾನೇನು ಮಾಡಬೇಕು? ಆ ಪ್ರೋಗ್ರಾಮನ್ನು ಬರೀತೀರಾ. ಹೇಗೆ? ಆ ಪ್ರೋಗ್ರಾಮ್ ಆಗಬೇಕಂದ್ರೆ ಒಂದು ಇನ್ಪುಟ್ ತೊಗೋಬೇಕು, ಮತ್ತೊಂದು ಔಟ್ಪುಟ್ ಬರುತ್ತೆ, ಹೌದಲ್ವಾ? ಸೊ ನಾನು ಒಂದು ಪ್ರೋಗ್ರಾಮ್ ಇದೆ ಅಂತ ಅಂದಮೇಲೆ ಪ್ರೋಗ್ರಾಮ್ ಏನಕ್ಕೋಸ್ಕರ ಬರೀತಿದ್ದೀನಿ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಆ ಏನು ಪ್ರಾಬ್ಲಮ್ಮು ಅದಕ್ಕೆ ಅಲ್ಗಾರಿದಮ್ ಬರೀಬೇಕು. ಸೊ ನೆಕ್ಸ್ಟ್ ಹೇಳ್ತೀನಿ ಅಲ್ಗಾರಿದಮ್ ಅಂದರೆ ಏನು ಅಂತ ಹೇಳಿ. ಅಲ್ಗಾರಿದಮ್ ಬರಿತೀನಿ. ಅದಾದಮೇಲೆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡ್ತೀನಿ. ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡಬೇಕಂತಂದರೆ ಒಂದು ಇನ್ಪುಟ್ ಇರುತ್ತೆ, ಮತ್ತೊಂದು ಔಟ್ಪುಟ್ ಇರುತ್ತೆ, ಹೌದಲ್ಲ? ಸೊ ಹೀಗೆ ಒಂದು ಕೋಡಿಂಗ್ನ ಪ್ರೋಸೆಸ್ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಈಗ ಕೋಡಿಂಗ್ ಆ್ಯಂಡ್ ಕಂಪ್ಯೂಟರ್ಸ್ನ ಹೇಗಿರುತ್ತೆ? ಕೋಡಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟರ್ಸ್ ಟು ಪರ್ಫಾರ್ಮ್ ಟಾಸ್ಕ್. ಕೋಡಿಂಗ್ ಏನಕ್ಕೋಸ್ಕರ ಬೇಕು? ಇನ್ಸ್ಟ್ರಕ್ಷನ್ಸ್ಗಳನ್ನು ಪಾಸ್ ಮಾಡಲಿಕ್ಕೆ. ಇನ್ಪುಟನ್ನು ಕೊಡ್ತೀನಿ, ಏನಂತ? ಎಂಟರ್ ಯುವರ್ ನೇಮ್. ನೀವೇನಾದರೂ ಒಂದು ಫಾರ್ಮನ್ನು ಫಿಲಪ್ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಏನಂತ? ಒಂದು ಬ್ಲಾಕ್ ಕೊಟ್ಟಿರ್ತಾನೆ, ಟೈಪ್ಸ್ ಆಫ್ ಬ್ಲಾಕ್ಸ್ಗಳನ್ನು ಕೊಟ್ಟಿರ್ತಾನೆ. ಆ ಬ್ಲಾಕ್ಸ್ಗಳ ಒಳಗಡೆ ಪಕ್ಕದಲ್ಲಿ ಈ ಬ್ಲಾಕಲ್ಲಿ ನಿನ್ನ ನೇಮನ್ನು ಫಿಲ್ ಮಾಡಬೇಕು, ಎಂಟರ್ ಯುವರ್ ನೇಮ್. ನೆಕ್ಸ್ಟ್ ಬ್ಲಾಕಲ್ಲಿ ಎಂಟರ್ ಯುವರ್ ಫೋನ್ ನಂಬರ್, ಎಂಟರ್ ಯುವರ್ ಕಾಲೇಜ್ ನೇಮ್, ಇದರದೆಲ್ಲ ಬರೆದಿರ್ತಾನೆ. ಸೊ ಮೀನ್ಸ್ ಇನ್ಸ್ಟ್ರಕ್ಷನ್ಸ್ಗಳು ಯಾವುವು? ನಿನ್ನ ನೇಮನ್ನು ಎಂಟ್ರಿ ಮಾಡು, ನಿನ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡು, ಇದು ಇನ್ಸ್ಟ್ರಕ್ಷನ್ಸ್ಗಳು. ಸೊ ಇನ್ಸ್ಟ್ರಕ್ಷನ್ಸ್ಗಳಿಗೆ ಮತ್ತು ಅಲ್ಲಿ ನೀ ಪ್ರೋಗ್ರಾಮನ್ನು ಬರೀಲಿಕ್ಕೆ ಅಥವಾ ಸೊಲ್ಯೂಷನ್ಸ್ಗಳನ್ನು ಬರೀಲಿಕ್ಕೆ ಸೊ ನೀನೇನು ಅಲ್ಲಿ ನೀನು ಹೆಸರನ್ನು ಬರೀತೀರಾ ಅಥವಾ ಇನ್ನೇನೋ ಬರೀತಾ ಹೋಗ್ತೀರಾ. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ನನಗೆ ಕೋಡಿಂಗ್ ಅವಶ್ಯಕತೆ ಇದೆ. ಇದು ಒಂದು ಎಕ್ಸಾಂಪಲ್. ಕಂಪ್ಯೂಟರ್ನಲ್ಲಿ ನಿನ್ನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಕೋಡಿಂಗ್ನ ಅವಶ್ಯಕತೆ ಇದೆ. ನೆಕ್ಸ್ಟ್, ರೈಟಿಂಗ್ ಎ ಪ್ರೋಗ್ರಾಮ್ ಇನ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಬೈ ಕಂಪ್ಯೂಟರ್. ಅಂದರೆ ಆ ಒಂದು ಪ್ರೋಗ್ರಾಮನ್ನು ಯಾವ ಥರ ಬರೀತೀರಾ? ಈಗ ಸರ್ ನನಗೆ ಇಂಗ್ಲೀಷ್ ಬರುತ್ತೆ, ನಾನು ಇಂಗ್ಲೀಷ್ನಲ್ಲಿ ಪ್ರೋಗ್ರಾಮನ್ನು ಬರಿಬೋದಾ? ನೋ.
ಯಾವುದ್ರಲ್ಲಿ ಬರಿತೀಯಾ? ನೀನು ಹಿಂದಿ ಬರುತ್ತೆ ಅದರ ಬರಿಬೋದಾ? ಕನ್ನಡ ಬರುತ್ತೆ ನಿನಗೆ ಕನ್ನಡದಲ್ಲಿ ಬರಿಬೋದಾ? ಇಲ್ಲ. ಸೊ ಕಂಪ್ಯೂಟರ್ನ ಪ್ರೋಗ್ರಾಮ್ಸ್ಗಳೇ ಬೇರೆ ಇದ್ದಾವೆ. ನಾನು ಆಗಲೇ ಹೇಳಿದೆ, C++, ಜಾವಾ, ಸೊ ಮತ್ತು ಜಾವಾ ಸ್ಕ್ರಿಪ್ಟು, ಅದಾದಮೇಲೆ ಪೈಥಾನ್, ಈ ಥರದ್ದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಿದ್ದಾವೆ. ಇದನ್ನು ಯೂಸ್ ಮಾಡ್ಕೊಂಡು ಸೊ ನೀವು ಒಂದು ಪ್ರೋಗ್ರಾಮನ್ನು ಬರಿಬೋದು, ಒಂದು ಕೋಡಿಂಗನ್ನು ಮಾಡ್ಬೋದು. ಸೊ ಇದು ಕಂಪ್ಯೂಟರ್ಸ್ಗಳಲ್ಲಿ ನಮಗೆ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ಅಲ್ಗಾರಿದಮ್ ಅಂದರೆ ಏನು? ನಾನು ಅವಾಗಲೇ ನೋಡಿದೆ ಏನಂತ, ಪ್ರಾಬ್ಲಮ್ ಏನಂತ ಗೊತ್ತಾಯಿತು. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ಒಂದು ಸ್ಟೆಪ್ಸ್ ಆಫ್ ಅಲ್ಗಾರಿದಮ್ಗಳನ್ನು ಬರಿಬೇಕು ಅಂತ ಹೇಳಿದೆ. ಹಾಗಾದರೆ ಅಲ್ಗಾರಿದಮ್ ಅಂದರೆ ಏನು? ಸೊ ನಿಮಗೆ ಡೆಫಿನೇಷನ್ಸ್ಗಳನ್ನು ಕೇಳ್ಬೋದು. ತುಂಬ ಸಿಂಪಲ್ಲಾಗಿ ನಿಮಗೆ ಡೆಫಿನೇಷನ್ಸ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಅಲ್ಗಾರಿದಮ್ ಅಂದರೆ ಏನು ಅಂತ, ಹೌದಲ್ವಾ? ನೀವು ಫಸ್ಟ್ ಇಯರ್ಸ್ಗೆ ಬಂದ ತಕ್ಷಣವೇ ನಿಮಗೆ ಅಲ್ಗಾರಿದಮ್ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಏನು ಡೆಫಿನೇಷನ್ಸ್ ಆಫ್ ಅಲ್ಗಾರಿದಮ್? ಎ ಸೆಟ್ ಆಫ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ ಹೇಳಿ. ಅಂದರೆ ಒಂದು ಸೀಕ್ವೆನ್ಷಿಯಲ್ ಆಗಿರ್ತಕ್ಕಂಥ, ಕರೆಕ್ಟ್ ಆಗಿರ್ತಕ್ಕಂಥ, ಒಂದು ಪ್ರಾಪರ್ ವೇಲಿರ್ತಕ್ಕಂಥ ಒಂದು ಸ್ಟೆಪ್ಸ್ಗಳಿಗೆ. ಏನು ಸ್ಟೆಪ್ಸ್ ಅದು? ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಇರ್ತಕ್ಕಂಥ ಸ್ಟೆಪ್ಸ್ಗಳಿಗೆ ಸೊ ನಾವೇನಂತ ಕರಿತೀವಿ? ಅಲ್ಗಾರಿದಮ್ ಅಂತ ಹೇಳಿ ಕರಿತೀವಿ. ಸೊ ಯೂಶುವಲಿ ರಿಟರ್ನ್ ಇನ್ ಆರ್ಡಿನರಿ ಲ್ಯಾಂಗ್ವೇಜಸ್ಗಳಂತ ಹೇಳಿ ಕರಿತೀವಿ. ಅಂದರೆ ಇದನ್ನು ತುಂಬ ಆರ್ಡಿನರಿ ಲ್ಯಾಂಗ್ವೇಜ್ ಅಂತಂದರೆ ನಿಮ್ಮ ಆಡ್ ಭಾಷೆಯಲ್ಲೇ. ಈಗ ನಿನಗೆ ಇಂಗ್ಲೀಷ್ ಬರುತ್ತಾ? ಸೊ ನೀನು ಇಂಗ್ಲೀಷ್ನಲ್ಲೇ ನೀನು ಅಲ್ಗಾರಿದಮ್ ಬರಿಬೋದು. ಅಂದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಿನಗೊಂದು ಸ್ಟೆಪ್ಸ್ಗಳು ಬೇಕು. ಆ ಸ್ಟೆಪ್ಸ್ಗಳನ್ನು ನೀನು ಯಾವುದ್ರಲ್ಲಿ ಬರಿತೀಯ ಅಂತಂದರೆ ನಿನಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನೀನು ಬರಿತೀಯ. ಕೋಡಿಂಗನ್ನು ಯಾವುದ್ರಲ್ಲಿ ಮಾಡ್ತೀಯ? ಕಂಪ್ಯೂಟರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನೀನು ಬೇಕು. ಆದರೆ ಅಲ್ಗಾರಿದಮ್ ಅಂತ ಅಂದ್ರೇನು? ಪ್ಲಾನ್ ಅನ್ನ ಮಾಡ್ಕೋತಾ ಇದೆಯಾ? ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನೀನೊಂದು ಪ್ಲಾನ್ ಅನ್ನ ಮಾಡ್ತಿದ್ಯಾ? ಆ ಪ್ಲಾನ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ಗಳನ್ನು ರೆಡಿ ಮಾಡ್ತಾ ಇದೆಯಾ? ನಾನು ಅದನ್ನು ಅಲ್ಗಾರಿದಮ್ ಅಂತ ಹೇಳಿ ಕರಿಬೋದು. ಸೊ ಅದಾದ್ಮೇಲೆ ಬರೋಣ ಐಡೆಂಟಿಫೈಯಿಂಗ್ ಅಲ್ಗಾರಿದಮ್ ಕಾಂಪೋನೆಂಟ್ಸ್ಗಳು. ಅಂದರೆ ಅಲ್ಗಾರಿದಮ್ನ ಕಾಂಪೋನೆಂಟ್ಸ್ಗಳು ಏನೇನಾಗಿರುತ್ತೆ? ಸೊ ನನಗೆ ಏನು ಇನ್ಪುಟನ್ನು ಕೊಡಬೇಕು, ಅದು ಏನನ್ನು ಪ್ರೋಸೆಸ್ ಮಾಡಬೇಕು, ಔಟ್ಪುಟ್ ಏನು ಬರಬೇಕು, ಏನನ್ನ ಇನ್ಪುಟ್ ತಗೋಬೇಕು, ಇನ್ಪುಟ್ ಅಂದರೆ ಗೊತ್ತಾಗಿದೆ, ಏನನ್ನ ತಗೋಬೇಕು, ಏನನ್ನ ಪ್ರೋಸೆಸ್ ಮಾಡಬೇಕು, ಏನನ್ನ ಔಟ್ಪುಟ್ ಕೊಡಬೇಕು. ಇವಾಗ ನೀನೊಂದು ಟೀ ಮಾಡಬೇಕು ಅಂತಂದರೆ ನಿನಗೆ ಏನೇನು ಬೇಕಾಗುತ್ತೆ? ಸಕ್ಕರೆ, ಟೀ ಪುಡಿ ಮತ್ತು ಹಾಲು ಇದೆಲ್ಲ ಸೇರಿದ್ರೆ ನಿನಗೆ ಟೀ ಆಗುತ್ತೆ. ಏನು ಅಷ್ಟು ಇದೆ. ಹೇಗೆ ಮಾಡ್ತೀಯ? ಒಲೆ ಮೇಲೆ ಇಟ್ಕೊಂಡು ಅದರೊಳಗಡೆ ಎಲ್ಲ ಮಿಕ್ಸೆಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೀಟ್ ಮಾಡಿಬಿಟ್ಟು ನೀನು ಅದನ್ನು ಸೋಸ್ಬಿಟ್ಟು ಕುಡಿತೀಯ, ಹೌದಲ್ವಾ? ಔಟ್ಪುಟ್ ಯಾವುದು? ನಿನಗೆ ಟೀ ರೆಡಿಯಾಗಿದ್ದು. ಇನ್ಪುಟ್ ಯಾವುದು? ಸಕ್ಕರೆ, ಹಾಲು, ಇವೆಲ್ಲವೂ ಕೂಡ ನಿಂದೇನು ಪ್ರೋಸೆಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ಪುಟ್ಗಳು. ಪ್ರೋಸೆಸ್ ಎಲ್ಲ ಆಯಿತು, ನಿನ್ನ ಸ್ಟವ್ ಮೇಲೆ ಆಯಿತು. ಹೀಗೆ ಅಲ್ಗಾರಿದಮ್ ಕೂಡ ವರ್ಕ್ ಆಗುತ್ತೆ. ಹೇಗೆ ಇನ್ಪುಟ್ನಲ್ಲಿ ಯೂಸರ್ ಪ್ರೊವೈಡೆಡ್ ಡಾಟಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳಿದೆ, ಇನ್ಪುಟ್ ಏನಿರುತ್ತೆ? ಯೂಸರ್ ಪ್ರೊವೈಡೆಡ್ ಡೇಟಾ ಇರುತ್ತೆ. ಸೊ ಈಗ ಪ್ರೋಸೆಸ್ ಏನಾಗುತ್ತೆ? ಕಂಪ್ಯೂಟೇಷನ್ ಸ್ಟೆಪ್ಸ್ಗಳಾಗಿರ್ತವೆ. ಕಂಪ್ಯೂಟರ್ ಎಲ್ಲಿ ಪ್ರೋಸೆಸ್ ಮಾಡ್ತಾ ಇದೆ? ಪ್ರೊಸೆಸಿಂಗ್ ಡಿವೈಸಸ್ಗಳಲ್ಲಿ ಪ್ರೋಸೆಸ್ ಮಾಡುತ್ತೆ. ಅದಾದಮೇಲೆ ಔಟ್ಪುಟ್ನಲ್ಲಿ ಡಿಸೈರ್ ರಿಸಲ್ಟು. ಫಾರ್ ಎಕ್ಸಾಂಪಲ್ ನಿನಗೆ 2+2 ಅಂತಕ್ಕಂಥದ್ದು ಬೇಕು. 2+2 ನಿನಗೆ ಆನ್ಸರ್ ಗೊತ್ತಿಲ್ಲ, ಅದು ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಕಂಪ್ಯೂಟರ್ಗೆ ಹೇಳ್ತೀಯ ನೀನು, ಕಂಪ್ಯೂಟರ್ 2+2 ಅನ್ನು ಎಕ್ಸಿಕ್ಯೂಷನ್ ಮಾಡಿಕೊಡು ಅಂಥೇಳಿ. ಸೊ 2+2 ನೀನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಅಂದರೆ ಅದು ಒಂದು ಕಡೆ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಾದಮೇಲೆ 2+2 = 4 ಅಂಥೇಳಿ ನಿನಗೆ ಆನ್ಸರನ್ನು ಕೊಡುತ್ತೆ, ಹೌದಲ್ವಾ? ಇದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಬೇಕಾಗಿರುತ್ತೆ ಅಲ್ಗಾರಿದಮ್. ಅದಾದಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ಗಳು ಯಾವ ಥರ ಇರುತ್ತೆ? ಅಲ್ಗಾರಿದಮ್ನ ಪ್ರಾಪರ್ಟೀಸ್ಗಳು ಯಾವ್ಯಾವು ಅಂತಕ್ಕಂಥ ನೋಡ್ತಾ ಹೋಗೋಣ. ಪ್ರಾಪರ್ಟೀಸ್ಗಳಂತ ಅಂದರೆ ಅದು ಏನೇನನ್ನು ಯೂಸ್ ಮಾಡ್ಕೊಂಡು ಅಲ್ಗಾರಿದಮ್ ವರ್ಕ್ ಆಗುತ್ತೆ ಅನ್ನೋದು. ಈಗ ಫಸ್ಟು ಅಲ್ಗಾರಿದಮ್ ವರ್ಕ್ ಆಗಬೇಕಂದ್ರೆ ನನ್ನ ಹತ್ರ ಏನಿರಬೇಕು? ಇನ್ಪುಟ್ ಬೇಕು. ಯೂಸರ್ ಏನು, ಆವಾಗಲೇ ನಾನು ಡಿಸ್ಕಷನ್ ಮಾಡಿದೆ, ಇನ್ಪುಟ್ ಅಂದರೆ ಏನಿರುತ್ತೆ ಅಂತ ಹೇಳಿ. ಆ ಇನ್ಪುಟ್ ಇರಬೇಕು, ಅದ್ರ ಜೊತೆಗೆ ಔಟ್ಪುಟ್ ಇರಬೇಕು. ಅದಾದಮೇಲೆ ಫಿನೈಟ್ ಆಗಿರಬೇಕು, ಮತ್ತು ಡಿಫೈನೈಟ್ ಆಗಿರಬೇಕು, ಮತ್ತು ಎಫೆಕ್ಟಿವ್ ಆಗಿರಬೇಕು. ಇದು ಅಷ್ಟು ಕೂಡ ದ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್ ಅಂಥೇಳಿ ನೀವು ನೋಡ್ಕೊಂಡಿರ್ಬೋದು. ಇಷ್ಟು ಕೂಡ ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು. ಸೊ ನಿಮಗೆ ಅಲ್ಗಾರಿದಮ್ನ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಇಲ್ಲಿ ಕೇಳ್ಬೋದು. ಇನ್ಪುಟ್ಟು, ಔಟ್ಪುಟ್ಟು, ಫಿನೈಟು, ಡಿಫೈನೈಟು ಆ್ಯಂಡ್ ಎಫೆಕ್ಟಿವ್. ಸೊ 5 ಸ್ಟೆಪ್ಸ್ಗಳು ಅಲ್ಗಾರಿದಮ್ನ ಪ್ರಾಪರ್ಟೀಸ್ಗಳಾಗಿರ್ತವೆ, ನೀವು ಗೊತ್ತಿರಬೇಕು. ಸೊ ಈಗ ಅಲ್ಗಾರಿದಮಿಗೆ ಒಂದು ಸಿಂಪಲ್ ಎಕ್ಸಾಂಪಲನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ನೋಡ್ತಾ ಇರ್ಬೋದು. ಸಿಂಪಲ್ ಎಕ್ಸಾಂಪಲ್ ಇದನ್ನು ನಾನು ಕೋಡಿಂಗ್ನ ಬೇರೆ ಯಾವುದೋ ಜಪಾನೀಸಲ್ಲಿ ಬರೆದಿಲ್ಲ, ಪೈಥಾನಲ್ಲಿ ಬರೆದಿಲ್ಲ, ಇನ್ಯಾವುದೋ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅಂತೂ ಬರೆದಿಲ್ಲ. ಯಾವುದ್ರ ಬರ್ದಿದ್ದೀನಿ? ನಿಮಗೆ ಅರ್ಥ ಆಗುವಂಥ ಇಂಗ್ಲೀಷ್ನಲ್ಲೇ ಬರ್ದಿದ್ದೀನಿ. ಏನಂತ ಬರ್ತೀನಿ? ಫೈಂಡಿಂಗ್ ದ ಸಮ್ ಆಫ್ 2 ನಂಬರ್ಸ್ನ ಬಗ್ಗೆ ಒಂದು ಅಲ್ಗಾರಿದಮ್ನ ಬರಿಬೇಕು.
ಏನು ಬರೀತೀಯಾ, ರೀಡ್ 2 numbers ಆ್ಯಂಡ್ ಫೈಂಡ್ ದರ್ ಸಮ್. ಅಂದರೆ ಪ್ರಾಬ್ಲಮ್ ಏನು, 2 ನಂಬರ್ಸ್ಗಳನ್ನು ಓದಬೇಕು, ಕಂಪ್ಯೂಟರ್ ಏನು ಮಾಡಬೇಕು, ನೀನು ಯಾವುದೋ ಒಂದು 2 ನಂಬರ್ಸ್ಗಳನ್ನು ಕೊಟ್ಟಿರ್ತೀಯ, ಆ 2 ನಂಬರ್ಸ್ಗಳನ್ನು ಕಂಪ್ಯೂಟರ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಿನಗೆ ರಿಸಲ್ಟನ್ನು ಕೊಡಬೇಕು. 2 + 2 ಅಂತ ಅಂದರೆ ಅದು 4 ಅಂತ ಹೇಳಬೇಕು. ಅಂದರೆ ಕಂಪ್ಯೂಟರ್ ಅದಕ್ಕದೇ ಹೇಳುತ್ತೆ, ಅದಕ್ಕೊಂದು ಅಲ್ಗಾರಿದಮ್ನ ಬರೀಬೇಕು. ಸೊ ಹೀಗಿದೆ. ಫಸ್ಟ್ ನಿಮ್ಮ ಪ್ಲ್ಯಾನನ್ನು ಮಾಡ್ಕೋತಾ ಇದೆಯಾ, ಏನಂತ ಇನ್ಪುಟ್ ಏನು ಕೊಡ್ತೀಯಾ, ನಂಬರ್ 1 ನಂಬರ್ 2 ಸಮ್ ಅಂದರೆ ಕೂಡೋದು. ಒಂದು ಇನ್ಪುಟ್ ಏನೇನನ್ನು ಕೊಡಬೇಕು, 1ನೇ ನಂಬರ್ ಕೊಡ್ತೀಯಾ 2 ಮತ್ತು ಪ್ಲಸ್ ಅದು ಸಮ್ಮಿಗೋಸ್ಕರ 2ನೇ ನಂಬರ್ ಕೊಡ್ತೀಯಾ 2, 1 + 2 = 3 ಅಂತ. ಸೊ ಮೀನ್ಸ್ ಸ್ಟೆಪ್ಸ್ಗಳು ಏನು ಮಾಡಬೇಕು, ಫಸ್ಟು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡ್ಕೋತೀಯಾ, ಕಂಪ್ಯೂಟರ್ ಏನು ಮಾಡುತ್ತೆ, ಮೊದಲನೇ ನಂಬರ್ನ ರೀಡ್ ಮಾಡುತ್ತೆ, 2ನೇ ನಂಬರ್ನ ರೀಡ್ ಮಾಡುತ್ತೆ. ಅದಾದಮೇಲೆ 1ನೇ ನಂಬರು ಮತ್ತು 2ನೇ ನಂಬರು ಎರಡರೂ ಡಾಟಾ ಯಾವುದರ ಸ್ಟೋರ್ ಆಗ್ತಿದೆ, ಸಮ್ ಅಂತಕ್ಕಂಥದ್ರಲ್ಲಿ ಸ್ಟೋರ್ ಆಗ್ತಿದೆ. ನಂಬರ್ 1 + ನಂಬರ್ 2 ಎರಡನ್ನೂ ಕೂಡ ಪ್ಲಸ್ ಮಾಡಿದಾಗ ನನಗೆ ಪ್ರಿಂಟ್ ಸಮ್ ಅಂತ ಹೇಳಿ ಬರುತ್ತೆ. ಸಮ್ನಲ್ಲಿ ಏನು ಡೇಟಾ ಇದೆಯೋ ಅದು ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು ಬಂದಮೇಲೆ ಎಂಡ್ ಮಾಡಬೇಕು ಅಲ್ವಾ. ಈ ಅಲ್ಗಾರಿದಮ್ನ ಯೂಸ್ ಮಾಡ್ಕೊಂಡೆ ನಾವು ಪ್ರೋಗ್ರಾಮಿಂಗ್ಸ್ಗಳನ್ನು ಅಥವಾ ಕೋಡಿಂಗನ್ನು ಬರಿತಾ ಇದ್ದೀವಿ. ಸೊ ಇದಾದ್ಮೇಲೆ ಬರೋಣ ಫ್ಲೋ ಚಾರ್ಟ್. ಮೋಸ್ಟ್ ಇಂಪಾರ್ಟೆಂಟ್, ಫ್ಲೋ ಚಾರ್ಟ್ನ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ. ಸೊ ಹಾಗಾದರೆ ಫ್ಲೋ ಚಾರ್ಟ್ ಅಂದರೆ ಏನು ಸರ್? ಸೊ ಇಲ್ಲಿ ಫ್ಲೋ ಚಾರ್ಟ್ ಅಂತ ಅಂದರೆ ಏನೋ ಡೆಫಿನೇಷನ್ಸ್ ಕೂಡ ಕೊಟ್ಟಿರ್ಬೋದು. ವಿಜುವಲ್ ರೆಪ್ರೆಸೆಂಟೇಷನ್ಸ್ ಆಫ್ ಅನ್ ಅಲ್ಗಾರಿದಮ್. ಸೊ ನಾನು ಇವಾಗ ಅಲ್ಗಾರಿದಮ್ನ ನೋಡಿದೆ ಸರ್, ಆ ಅಲ್ಗಾರಿದಮ್ನ ನಾನು ಅಕ್ಷರದಲ್ಲಿ ಬರೆದಿದೆ, ಹೌದಲ್ವಾ? ಯಾವ ಥರ, ಇಂಗ್ಲೀಷ್ನಲ್ಲಿ ಬರೆದಿದೆ. ಆ ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ಒಂದು ಚಿತ್ರದ ಮುಖಾಂತರ ವಿಜುವಲ್ ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಒಂದು ಅಲ್ಗಾರಿದಮ್ನ ಭಾಗನೇ ನಾನಿಲ್ಲಿ ಫ್ಲೋ ಚಾರ್ಟ್ ಅಂತ ಹೇಳಿ ಕರಿತೀನಿ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ. ಸೊ ಅಲ್ಗಾರಿದಮ್ನ ನಾನು ಇಂಗ್ಲೀಷ್ನಲ್ಲಿ ಬರೆದೆ. ಸೊ ಆ ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು, ಸ್ಟೆಪ್ ಬೈ ಸ್ಟೆಪ್ಸ್ಗಳನ್ನು ನಾನೇನು ಮಾಡ್ತೀನಿ, ಅದನ್ನು ಚಿತ್ರದ ರೂಪದಲ್ಲಿ ಇವಾಗ ಅದನ್ನು ಏನು ಫ್ಲೋ ಚಾರ್ಟ್ನ ರೂಪದಲ್ಲಿ, ವಿಜುವಲ್ ರೆಪ್ರೆಸೆಂಟ್ನ ರೂಪದಲ್ಲಿ ನಾನು ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬರೆದಿರೋದು ಅರ್ಥ ಆಗ್ತಿಲ್ಲ, ಚಿತ್ರ ಬರೆದ್ರೆ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಫ್ಲೋ ಚಾರ್ಟನ್ನು ರೆಡಿ ಮಾಡಿದೆ. ಅದನ್ನು ನಾನು ತರ್ತೀನಿ ವಿಜುವಲ್ ರೆಪ್ರೆಸೆಂಟೇಷನ್ಸ್ ಆಫ್ ಅನ್ ಅಲ್ಗಾರಿದಮ್ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಸೊ ವಿಜುವಲ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು, ಡಯಾಗ್ರಾಮ್ ಕಂಪೋಸ್ಡ್ ಆಫ್ ಬಾಕ್ಸ್, ಡೈಮಂಡ್ ಆ್ಯಂಡ್ ಶೇಪ್ಸ್ ಆ್ಯಂಡ್ ಕನೆಕ್ಟೆಡ್ ಟು ದ ಆರೋಸ್. ಇದೇನೇನಿರುತ್ತೆ, ಬಾಕ್ಸ್ಗಳನ್ನು ಇರುತ್ತೆ, ಮತ್ತು ಡೈಮಂಡ್ಸ್ನ ಆಕಾರದ ಒಂದು ಚಿತ್ರಗಳನ್ನು ನಾವು ನೋಡ್ಬೋದು, ಮತ್ತು ಶೇಪ್ಸ್ಗಳನ್ನು ಬೇರೆ ಬೇರೆ ಯಾವುದ್ಯಾವುದೋ ಶೇಪ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಮತ್ತು ಅವುಗಳನ್ನು ಶೋ ಮಾಡಲಿಕ್ಕೆ ಯಾವ ಬಾಕ್ಸಿಂದ ಯಾವ ಬಾಕ್ಸಿಗೆ, ಯಾವ ಶೇಪಿಂದ ಇನ್ನೊಂದು ಯಾವ ಶೇಪಿಗೆ, ಸೊ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ಆರೋಸ್ಗಳು ಬೇಕಾಗುತ್ತೆ. ಸೊ ಆ ಆರೋಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಹಾಗಾದರೆ ಅದನ್ನು ಯೂಸ್ ಮಾಡಿಕೊಂಡು ಫ್ಲೋ ಚಾರ್ಟನ್ನು, ಒಂದು ಚಿತ್ರವನ್ನು ರಚನೆ ಮಾಡಿದ್ವಿ. ಇದರಿಂದ ಉಪಯೋಗ ಏನು ಸರ್? ಸೊ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು, ಏನಂತ, ಅಡ್ವಾಂಟೇಜಸ್ಗಳು ಏನೇನೆಲ್ಲ ಇರ್ಬೋದು ಸರ್? ಅಡ್ವಾಂಟೇಜಸ್ ಅಂದರೆ ಏನು, ಅದರಿಂದ ಏನು ಸರ್, ಇದರಿಂದ ಮಾಡೋದ್ರಿಂದ ಉಪಯೋಗ ಏನಾಗುತ್ತೆ? ಸೊ ನಿಮಗಿಲ್ಲಿ ಲಾಜಿಕ್ ಆಫ್ ಎ ಪ್ರಾಬ್ಲಮ್ ಡಿಸ್ಪ್ಲೇಡ್ ಇನ್ ದ ಪಿಕ್ಚೋರಿಯಲ್ ಫ್ಯಾಷನ್. ಈಗ ನಮಗೆ ಬರೆಯೋದ್ರಿಂದ ಏನು ಚಿತ್ರಗಳನ್ನು ರಚನೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಜಾಸ್ತಿ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ. ಬರೆಯೋದನ್ನು ಓದ್ತಾ ಕೆಲವೊಂದು ಅಕ್ಷರಗಳನ್ನು ಬಿಟ್ಟು ಹೋಗ್ಬೋದು, ಆದರೆ ಚಿತ್ರದಲ್ಲಿ ತೋರಿಸಿದಾಗ ಸೊ ಅದು ನಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಇವಾಗ ಒಬ್ಬ ಮನುಷ್ಯನ ನೀನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಅಕ್ಷರದಲ್ಲಿ ಬರೀಬೇಕು ಅಂತಂದರೆ ಪೇಜ್ ಗಟ್ಟಲೆ ಓದಬೇಕು. ಅದೇ ಮನುಷ್ಯನ ಚಿತ್ರ ಬಂದು ಇಟ್ಬಿಟ್ರೆ ಹೇಗಿರುತ್ತೆ? ಸೊ ಇದು ಮನುಷ್ಯ, ಅದೇ ಪೇಜ್ ಗಟ್ಟಲೆ ಬರ್ದಿದ್ರೆ ಏನು ಬರ್ದಿದ್ದಾರೆ ಅಂತ ಓದಬೇಕಾಗುತ್ತೆ. ಅದೇ ಪಿಕ್ಚರ್ ಒಂದು ಡಯಾಗ್ರಾಮ್ನ ರೂಪದಲ್ಲಿ ನಾವೆಲ್ಲಾದರೂ ತೋರಿಸಿದ್ರೆ ಈಸಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೋದಲ್ವಾ? ಸೊ ಅದಕ್ಕೋಸ್ಕರ ಅದಾದಮೇಲೆ ಈಸಿಯರ್ ಚೆಕಿಂಗ್ ಆಫ್ ಅನ್ ಅಲ್ಗಾರಿದಮ್ ಹೇಗಿದೆ ಅನ್ನೋದನ್ನು ಈಸಿಯಾಗಿ ನಾವು ಅದನ್ನು ಫಾಲೋ ಮಾಡ್ಕೊತಾ ಹೋಗ್ಬೋದು. ಹಾಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಟು ಅದರ್ ಯೂಸರ್. ಸೊ ನಾನು ಚಿತ್ರ ಬರೆದು ನಾನು ಬೇರೆಯವರಿಗೆ ಇದು ಅಲ್ಗಾರಿದಮ್ ಅಂದರೆ ಕೋಡಿಂಗ್ ಅಂತಂದರೆ ನಂದು ಈ ಥರ ಪ್ಲ್ಯಾನ್ ಇದೆ ಅಂಥೇಳಿ ನಾನು ಅವರಿಗೆ ಎಕ್ಸ್ಪ್ಲೈನನ್ನು ಮಾಡಲಿಕ್ಕೆ ಇದು ತುಂಬ ಈಸಿ ಆಗುತ್ತೆ, ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದು. ಅದಾದಮೇಲೆ ಕಂಪ್ಯಾಕ್ಟ್ ಮೀನ್ಸ್ ಆಫ್ ರೆಕಾರ್ಡಿಂಗ್ ಆಫ್ ಅನ್ ಅಲ್ಗಾರಿದಮ್. ಅದನ್ನು ಈಸಿಯಾಗಿ ರೆಕಾರ್ಡನ್ನು ಮಾಡ್ಕೋಬೋದು, ಯಾವುದನ್ನು ಅಲ್ಗಾರಿದಮ್ಸ್ಗಳನ್ನು. ಸೊ ಪರ್ಮನೆಂಟ್ ರೆಕಾರ್ಡ್ ದ ಸೊಲ್ಯೂಷನ್ ಫಾರ್ ದ ಫ್ಯೂಚರ್ ರೆಫರೆನ್ಸ್. ಸೊ ಮುಂದಿನ ಫ್ಯೂಚರ್ ರೆಫರೆನ್ಸಿಗೋಸ್ಕರ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನನ್ನು ಈ ಒಂದು ಫ್ಲೋ ಚಾರ್ಟ್ನ ಅಲ್ಗಾರಿದಮ್ನ ರೂಪದಲ್ಲಿ ತುಂಬ ಈಸಿಯಾಗಿ ನಾವು ಹಿಡ್ಕೋಬೋದು. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಫ್ಲೋ ಚಾರ್ಟ್ನ ಸೊ ಬೇರೆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ನಾವೇನು ಕರ್ತಿದ್ವಲ್ಲ, ಆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಚಿತ್ರಗಳು, ಡಯಾಗ್ರಾಮನ್ನು ಅಂದರೆ ಫ್ಲೋ ಚಾರ್ಟ್ ಸಿಂಬಲ್ಸ್ಗಳಂತ ಹೇಳಿ ಕರಿತೇವೆ. ಆ ಫ್ಲೋ ಚಾರ್ಟ್ ಸಿಂಬಲ್ಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ಸೊ ಇದು ಯಾವ ಥರ ಇದೆ? ಸೊ ನೀವಿಲ್ಲಿ ಫಸ್ಟ್ ಚಾರ್ಟನ್ನು ನೋಡಿದ್ರೆ ಸ್ಟಾರ್ಟ್, ಯಾವ ಫಂಕ್ಷನ್ ಇದು, ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಎಂಡ್ ಮಾಡಲಿಕ್ಕೆ ಈ ಒಂದು ಟರ್ಮಿನೇಟರ್ಗಳನ್ನು ಯೂಸ್ ಮಾಡ್ತೀವಿ.
ಇದನ್ನು ನಾವೇನಂತ ಕರಿತೀವಿ ಟರ್ಮಿನೇಟರ್ಸ್ಗಳನ್ನು ಅಂತ ಹೇಳಿ ನಾವು ಕರಿಬೋದು. ಈ ಟರ್ಮಿನೇಟರ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಎಂಡ್ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದೆ ಆ್ಯಕ್ಷನ್ ಸಿಂಬಲ್ ಅಂತ ಹೇಳಿ ಕರಿತೀವಿ. ಸೊ ಈ ಆ್ಯಕ್ಷನ್ ಸಿಂಬಲ್ನ ನಾವು ಪ್ರೋಸೆಸ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ, ಏನು ಪ್ರೋಸೆಸ್ ಆಗ್ತಿದೆ ಅನ್ನೋದನ್ನು. ನೆಕ್ಸ್ಟ್ ಇದೆ ಯಾವುದು ಡಿಸಿಷನ್ ಮೇಕರ್ ಸಿಂಬಲ್ ಅಂತ ಹೇಳಿ ಕರಿತೀವಿ. ಇದನ್ನು ಡಿಸಿಷನ್ ಮಾಡಲಿಕ್ಕೋಸ್ಕರ, ಡಿಸಿಷನ್ಸ್ ಮೇಕರ್ ಅಂತಂದ್ರೆ ಏನು, ಲೂಪ್ಸ್ಗಳನ್ನು ಹಾಕಲಿಕ್ಕೆ ಎಸ್ ಆರ್ ನೋ, ಇದು ಎಸ್ ಹೇಳುತ್ತಾ ಅಥವಾ ನೋ ಹೇಳುತ್ತಾ, ಎಸ್ ಆದರೆ ಹೀಗೆ ಹೋಗು, ನೋ ಆದರೆ ಆ ಕಡೆ ಹೋಗು. ಸೊ ಈ ಥರ, ಸೊ ಎಸ್ ಆರ್ ನೋ ಸಿಂಬಲ್ಸ್ಗಳನ್ನು ಡಿಸಿಷನ್ ಮೇಕರ್ ಸಿಂಬಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಂಬಲ್ ಅಂತ ಹೇಳಿ ಈ ಸಿಂಬಲನ್ನು ಕರಿತೀವಿ. ನೆಕ್ಸ್ಟ್ ಆ್ಯರೋಸ್ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ್ಯರೋಸ್ ಯಾವುದರಿಂದ ಯಾವುದಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದಾದ್ಮೇಲೆ ಬರೋಣ ಯಾವುದು ಫ್ಲೋ ಚಾರ್ಟಿಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು. ಸೊ ಎಕ್ಸಾಂಪಲ್ಸ್ಗಳನ್ನೇ ನಮಗೆ ಗೊತ್ತಿರಬೇಕಾಗುತ್ತೆ ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದನ್ನು. ಸೊ ನಿಮಗೆ ಎಲ್ಲಿ ಕೇಳ್ಬೋದು, ರೈಟ್ ಅನ್ ಅಲ್ಗಾರಿದಮ್ ಟು ಫೈಂಡ್ ದ ಸ್ಕ್ವೇರ್ ಆಫ್ ಅ ನಂಬರ್. ಸೊ ಒಂದು ಅಲ್ಗಾರಿದಮ್ ಬರೀಬೇಕು, ಅದಕ್ಕೋಸ್ಕರ ಸ್ಕ್ವೇರ್ ಆಫ್ ಅ ನಂಬರಿಗೆ ಫ್ಲೋ ಚಾರ್ಟನ್ನು ಯೂಸ್ ಮಾಡಿಕೊಂಡು ನೀವೊಂದು ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ, ಬಿಫೋರ್ ಡೆವಲಪಿಂಗ್ ದ ಅಲ್ಗಾರಿದಮ್ ಲೆಟ್ ಅಸ್ ಫಸ್ಟ್ ಐಡೆಂಟಿಫೈ ದ ಇನ್ಪುಟ್ ಪ್ರೋಸೆಸ್ ಆ್ಯಂಡ್ ಔಟ್ಪುಟ್. ನಮಗೆ ಗೊತ್ತಿರಬೇಕು ಯಾವಾಗಲೂ ಕೂಡ ಏನಂತ, ಒಂದು ಅಲ್ಗಾರಿದಮ್ನ ಬರೆಯೋಕ್ಕಿಂತ ಮುಂಚೆ ಇನ್ಪುಟ್ ಏನು ಬರಬೇಕು, ಔಟ್ಪುಟ್ ಏನು ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಆ ಸಿಂಪಲ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಮಾತ್ರ ಸೊ ನೀವೊಂದು ಫ್ಲೋ ಚಾರ್ಟ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ಪುಟ್ ಏನು, ಸೊ ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದೇನೆ ಏನಂತ, ಅಲ್ಗಾರಿದಮ್ನ ಬರಿಬೇಕು. ಆ ಅಲ್ಗಾರಿದಮ್ ಏನಾಗಿರಬೇಕು ಅಂತ ಅಂದರೆ ಸ್ಕ್ವೇರ್ ಆಫ್ ಎ ನಂಬರ್, ಆ ಒಂದು ನಂಬರ್ ಕೊಟ್ಟಿರ್ತೀನಿ ಅದರ ಸ್ಕ್ವೇರನ್ನು ಅದು ರೆಡಿ ಮಾಡಿ ಕೊಟ್ಟಿರಬೇಕು. ಸೊ ಸ್ಕ್ವೇರ್ ಮಾಡಬೇಕಂದ್ರೆ ನನಗೇನು ಬೇಕು, ಫಸ್ಟ್ ಇನ್ಪುಟ್ ಬೇಕು, ಪ್ರೋಸೆಸ್ ಮಾಡಬೇಕು, ಅದಾದಮೇಲೆ ಔಟ್ಪುಟ್ ಬೇಕು. ಸೊ ಇನ್ಪುಟ್ ಏನಿರುತ್ತೆ, ನಂಬರ್ ಹೂ ಸ್ಕ್ವೇರ್ ಇಸ್ ರಿಕ್ವೈರ್ಡ್, ಅಂದರೆ ಯಾವ ನಂಬರ್ನ ನಾನು ಸ್ಕ್ವೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೇನು ಬೇಕು, ಇನ್ಪುಟನ್ನು ಕೊಡ್ತೀನಿ. ಓಕೆ, ಅದನ್ನು ಮಲ್ಟಿಪ್ಲೈ ದ ನಂಬರ್ ಬೈ ದ ಇಟ್ಸ್ ಅಪ್ ಟು ಗೆಟ್ ಇಟ್ಸ್, ಅಂದರೆ ಅದನ್ನು ಪ್ರೋಸೆಸ್ ಮಾಡ್ತಿದ್ದೀನಿ. ಪ್ರೋಸೆಸ್ ಏನಂತ ಮಾಡ್ತೀನಿ, ಅದರ ಸ್ಕ್ವೇರ್ ರೂಟನ್ನು ಕಂಡುಹಿಡಬೇಕಂತಂದರೆ ಅದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ 4 ಕೊಟ್ಟಿದ್ದೀನಿ ಅಂತಂದರೆ ಅದನ್ನು ಮಲ್ಟಿಪ್ಲೈ ಮಾಡ್ತೀನಿ. 4 × 4 ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೇನು ಔಟ್ಪುಟ್ ಏನು ಬರುತ್ತೆ, 16 ಅಂತ ಹೇಳಿ ಒಂದು ಸ್ಕ್ವೇರ್ನ ಒಂದು ರಿಸಲ್ಟ್ ಬರುತ್ತೆ. ಸೊ ಹೀಗೆ ಅದನ್ನು ನನಗೆ ಫಸ್ಟ್ ಸ್ಟೆಪ್ಪಲ್ಲಿ ನನಗೇನು ಗೊತ್ತಿರಬೇಕು, ಅದರ ಒಂದು ಇನ್ಪುಟ್ಟು ಔಟ್ಪುಟ್ ಏನು ಬರುತ್ತೆ ಅನ್ನೋದನ್ನು ಗೊತ್ತಿರಬೇಕು. ಅದನ್ನು ನೀನೇನು ಮಾಡ್ತೀಯ, ಫಸ್ಟ್ ಒಂದು ಅಲ್ಗಾರಿದಮ್ನ ಬರಿತೀಯ. ಸೊ ಅಲ್ಗಾರಿದಮ್ ನಾನು ಆಲ್ರೆಡಿ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೀನಿ ಹೇಗೆ ಅಲ್ಗಾರಿದಮ್ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆ ಅಲ್ಗಾರಿದಮ್ನ ಯೂಸ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಒಂದು ಫ್ಲೋ ಚಾರ್ಟನ್ನು ಬರಿತಿದ್ದೀನಿ. ಆ ಅಲ್ಗಾರಿದಮ್ನ ಯೂಸ್ ಮಾಡ್ಕೊಂಡು ಫ್ಲೋ ಚಾರ್ಟ್ ಹೇಗಿರುತ್ತೆ, ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಈ ಥರದ ಒಂದು ಸಿಂಬಲ್ಗಳನ್ನು ನಾನು ಯೂಸ್ ಮಾಡಿದೆ. ಅದಾದಮೇಲೆ ಇನ್ಪುಟ್ ನಂಬರ್ ಇದೆ. ಸೊ ಆ ಇನ್ಪುಟ್ ನಂಬರ್ನ ಯೂಸ್ ಮಾಡಲಿಕ್ಕೆ ಈ ಸಿಂಬಲ್ಗಳನ್ನು ಯೂಸ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಗೆ ನಾನು ಆವಾಗಲೇ ಹೇಳಿದೆ ಯಾವುದು ಟರ್ಮಿನೇಟರ್ಸ್ಗಳನ್ನು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇನ್ಪುಟ್ ನಂಬರ್ಸ್ಗಳನ್ನು ಅಪ್ಲೈ ಮಾಡಲಿಕ್ಕೆ ನಾನೇ ಯಾವ ಥರದನ್ನು ಪ್ರೋಸೆಸ್ ಆ್ಯಕ್ಷನ್ ಸಿಂಬಲ್ಗಳನ್ನು ಯೂಸ್ ಮಾಡಿದ್ದೀನಿ. ಇದನ್ನು ನಾನು ಕರಿಬೋದು ಇನ್ಪುಟ್ ನಂಬರ್ನ ಯೂಸ್ ಮಾಡಿದ್ದೀನಿ, ಅದಕ್ಕೆ ಆ್ಯಕ್ಷನ್ ಸಿಂಬಲ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಸ್ಕ್ವೇರ್ ಈಸ್ ಈಕ್ವಲ್ ಟು ಯಾವ ನಂಬರ್ನ ಸ್ಕ್ವೇರ್ ಮಾಡ್ತಿದ್ದೀನಿ ಅದನ್ನು ನಮ್ ಇಂಟು ನಮ್ ಅಂತ ಹೇಳಿ ಕರಿತೀನಿ. ಸೊ ನಮ್ ಇಂಟು ನಮ್ ಅಂತಂದರೆ ಯಾವ ನಂಬರ್ನ ಮಾಡ್ತಾ ಇದ್ದೀನಿ, ಯಾವ ಇನ್ಪುಟನ್ನು ಕೊಟ್ಟಿದ್ದೀನಿ ಮತ್ತು ಔಟ್ಪುಟ್ ನಂಬರ್ಗಳನ್ನು ಕೊಟ್ಟಿದ್ದೀನಿ. ಯಾವುದು ಇನ್ಪುಟ್ ನಂಬರ್ ಏನು ಕೊಟ್ಟಿದ್ದೀನಿ ನಾನಿಲ್ಲಿ, ನಂಬರ್ 1, ಔಟ್ಪುಟ್ಟು ನಂಬರ್ 2, ಆ ಎರಡೂ ನಂಬರ್ಸ್ಗಳನ್ನು ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ ಪ್ರಿಂಟ್ ಬರುತ್ತೆ, ಔಟ್ಪುಟ್ ರಿಸಲ್ಟ್ ಬರುತ್ತೆ. ಅದನ್ನು ಸ್ಟಾರ್ಟ್ ಆಗಿರೋದನ್ನು ನಾನೇನು ಮಾಡಬೇಕು, ಸ್ಟಾಪ್ ಮಾಡಬೇಕು. ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಫ್ಲೋ ಚಾರ್ಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಸಿಂಪಲ್ ಉದಾಹರಣೆ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ನೀವು ಎಚ್ಚರದಿಂದ ನೋಟ್ಸ್ಗಳನ್ನು ಮಾಡಿದ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ನೋಡೋಣ, ಇಂಟ್ರಡಕ್ಷನ್ ಒಂದು ಸಿಂಪಲ್ ಪ್ರೋಗ್ರಾಮನ್ನು ಯಾವ ಥರ ಎಕ್ಸಿಕ್ಯೂಷನ್ ಮಾಡ್ಬೋದು. ಒಂದು ಸಿಂಪಲ್ ಪ್ರೋಗ್ರಾಮ್ ಯಾವ ಥರ ಇರುತ್ತೆ. ಸೊ ಇಂಟ್ರಡಕ್ಷನ್ ಟು ಎಕ್ಸಿಕ್ಯೂಷನ್ ಆನ್ ಸಿಂಪಲ್ ಪ್ರೋಗ್ರಾಮ್ ಯಾವ ಥರ, ಎಕ್ಸಿಕ್ಯೂಷನ್ ಎ ಪ್ರೋಗ್ರಾಮ್ ಮೀನ್ಸ್ ರನ್ನಿಂಗ್ ಇಟ್ಸ್ ಎನ್ ಎ ಕಂಪ್ಯೂಟರ್ ಆರ್ ಡಿವೈಸ್. ಪ್ರೋಗ್ರಾಮನ್ನು ರನ್ನಿಂಗ್ ಎಲ್ಲಿ ಮಾಡ್ತೀರಾ, ನಿಮ್ದು ಯಾವುದೋ ಒಂದು ಸಿಸ್ಟಮ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನಲ್ಲಿ ನೀನು ಅದನ್ನು ಏನು ಮಾಡಬೇಕು, ರನ್ ಮಾಡಬೇಕು. ಅದಕ್ಕೋಸ್ಕರ ಇಂಟ್ರಡಕ್ಷನ್ ಒಂದು ಸಿಂಪಲ್ ಪ್ರೋಗ್ರಾಮನ್ನು ನೀನು ರನ್ ಮಾಡ್ಬೋದು. ಹೌದಲ್ವಾ, ನೀನು ಪ್ರೋಗ್ರಾಮ್ಸ್ಗಳನ್ನು ಎಲ್ಲಿ ರನ್ ಮಾಡ್ತಿದ್ದೀರಾ, ನಿಮ್ಮ ಸಿಸ್ಟಮ್ಸ್ಗಳಲ್ಲಿ ರನ್ ಮಾಡ್ತಾಯಿದ್ದೀರಾ. ಸೊ ಪ್ರೋಸೆಸ್ ಆಫ್ ಎಕ್ಸಿಕ್ಯೂಷನ್ ಎ ಪ್ರೋಗ್ರಾಮ್ ಇನ್ವಾಲ್ವ್ ಸೆವರಲ್ ಸ್ಟೆಪ್ಸ್. ಆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಅಂದರೆ ನಿಮಗೆ ಕೆಲವೊಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಫಾಲೋ ಮಾಡಿದ್ದೀರಾ ಎಲ್ಲಿ ನಿಮ್ಮ ಫಸ್ಟ್ ಇಯರ್ಸ್ಗಳಲ್ಲಿ. ಇವಾಗಲೂ ಕೂಡ ಒಂದು ಪ್ರೋಗ್ರಾಮ್ಸ್ಗಳನ್ನು
ಸಿಯನ್ನು ನೀವು ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಅಂದರೆ ನೀವು ಅದರದ್ದೇ ಆದಂಥ ಒಂದು ಆ್ಯಪನ್ನು ಯೂಸ್ ಮಾಡ್ತಾಯಿದ್ರಿ. ಸೊ ಹೀಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ನೀವು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಅದರದ್ದೇ ಆದಂಥ ಕೆಲವೊಂದು ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಸೊ ಆ ಸ್ಟೆಪ್ಸ್ಗಳು ಯಾವ್ಯಾವು, ಹಾಗಾದರೆ ಆ ಪ್ರೋಗ್ರಾಮ್ಸ್ಗಳನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸ್ಟೆಪ್ಸ್ಗಳನ್ನು ನಾನು ಏನೇನನ್ನು ಯೂಸ್ ಮಾಡ್ಕೋಬೋದು. ಸ್ಟೆಪ್ಸ್ ಇನ್ವಾಲ್ವ್ ಇನ್ ಎ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್. ಫಸ್ಟ್ ನೀನೇನು ಮಾಡ್ತೀರಾ, ರೈಟಿಂಗ್ ಎ ಪ್ರೋಗ್ರಾಮನ್ನು ಬರಿಬೇಕು. ಎಲ್ಲಿ ಬರೀತೀರಾ, ಕ್ರಿಯೇಟಿಂಗ್ ದ ಪ್ರೋಗ್ರಾಮ್ ಕೋಡ್ ಯೂಸಿಂಗ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ ಪ್ರೋಗ್ರಾಮನ್ನು ನೀನು ಕ್ರಿಯೇಟ್ ಮಾಡಬೇಕು. ಏನನ್ನು ಯೂಸ್ ಮಾಡಿಕೊಂಡು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೊಂಡು ನೀವೊಂದು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಪ್ರೋಗ್ರಾಮನ್ನು ಗೊತ್ತಾಯಿತು ಸರ್, ಆ ಪ್ರೋಗ್ರಾಮನ್ನು ಈಗ ನೀವೇನು ಮಾಡ್ತಿದ್ದೀರಾ, ಕಂಪೈಲ್ ಮಾಡಿರ್ತೀರಾ. ಸೊ ಕಂಪೈಲ್ ಮಾಡಬೇಕು ಅಂತಂದರೆ ಅದನ್ನು ಕಂಪೈಲ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಅದೇನಾದರೂ ಅಪ್ಲಿಕೇಬಲ್ ಆದರೆ ಮಾತ್ರ ನೀವು ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ ರನ್ನನ್ನು ಮಾಡ್ಬೋದು. ಆದರೂ ಕೂಡ ಏನಾದರೂ ಎರರ್ಸ್ಗಳಿದಾವ ಅದನ್ನು ಕಂಪೈಲ್ ಮಾಡೋದ್ರಿಂದ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ರಿಕ್ವೈರ್ ಕಂಪೈಲೈಸೇಷನ್ ಬಿಫೋರ್ ಎಕ್ಸಿಕ್ಯೂಷನ್. ಕೆಲವೊಂದು ಪ್ರೋಗ್ರಾಮ್ಸ್ಗಳಿಗೆ ನಮಗೆ ಕಂಪೈಲೈಸೇಷನ್ ಬೇಕಾಗುತ್ತೆ, ಸೊ ಮಾಡ್ಬೋದು. ಸೊ ಅದಾದಮೇಲೆ ರನ್ನಿಂಗ್ ದ ಪ್ರೋಗ್ರಾಮನ್ನು ರನ್ ಮಾಡಬೇಕಾಗುತ್ತೆ. ಎಕ್ಸಿಕ್ಯೂಷನ್ ದ ಪ್ರೋಗ್ರಾಮ್ ಆನ್ ಎ ಕಂಪ್ಯೂಟರ್ ಆರ್ ಎ ಡಿವೈಸ್. ನಿಮ್ಮ ಒಂದು ಪ್ರೋಗ್ರಾಮ್ಸ್ಗಳನ್ನು ನಮ್ಮದು ಯಾವುದಾದ್ರೂ ಡಿವೈಸಸ್ಗಳಲ್ಲಿ ನೀವು ಅದನ್ನು ಎಕ್ಸಿಕ್ಯೂಷನ್ ಮಾಡ್ಬೋದು. ನೀವು ಆಲ್ರೆಡಿ ಬೇರೆ ಬೇರೆ ಪ್ರೋಗ್ರಾಮಿಂಗ್ಸ್ಗಳನ್ನು ನೀವು ಆಲ್ರೆಡಿ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀರಾ. ಸೊ ಬೇರೆ ಬೇರೆ ಆ್ಯಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೊ ನೀವಲ್ಲಿ ಪ್ರೋಗ್ರಾಮನ್ನು ಬರೀತೀರಾ, ಮತ್ತು ಪ್ರೋಗ್ರಾಮನ್ನು ಬರೆದು ಕಂಪೈಲ್ ಮಾಡ್ತೀರಾ. ಕಂಪೈಲ್ ಮಾಡಿಬಿಟ್ಟು ಅದನ್ನು ರನ್ ಮಾಡ್ತೀರಾ. ಅದಾದಮೇಲೆ ರನ್ ಮಾಡಾದ್ಮೇಲೆ ಏನು ಮಾಡ್ತೀರಾ, ಅದನ್ನು ಅಬ್ಸರ್ವ್ ಮಾಡ್ತೀರಾ. ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಔಟ್ಪುಟ್ ಅಲ್ಲಿ ಬಂದಿದೆಯಾ ಅಂತಕ್ಕಂಥದ್ದು ನೀವಿಲ್ಲಿ ನೋಡ್ಕೊತ ಹೋಗ್ಬೋದು. ಹಾಗಾದರೆ ಒಂದು ಸಿಂಪಲ್ ಆಗಿರ್ತಂಥ ಕೋಡಿಂಗನ್ನು ಸ್ಕ್ರ್ಯಾಚನ್ನು ಯೂಸ್ ಮಾಡ್ಕೊಂಡು ನಾನು ಮಾಡ್ಬೋದಾ? ಈಗ ಕೋಡಿಂಗ್ ವಿತ್ ಸ್ಕ್ರ್ಯಾಚ್ ಬಗ್ಗೆ ನೋಡ್ಕೊತಾ ಹೋಗೋಣ. ಸ್ಕ್ರ್ಯಾಚನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಹಾಗಾದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಗೊತ್ತಿರಬೇಕು ಸ್ಕ್ರ್ಯಾಚ್ ಅಂದರೆ ಏನು ಅಂತ. ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಕೂಡ, ಒಂದು MCQ ಪ್ರಶ್ನೆಯನ್ನು ಸ್ಕ್ರ್ಯಾಚ್ನ ಮೇಲೆ ಕೇಳ್ಬೋದು. ಯಾಕಂತ ಅಂದರೆ ಇದ್ರ ಬಗ್ಗೆ ನೀವು ಫಸ್ಟ್ ಇಯರ್ಸ್ಗಳಲ್ಲಿ ಕಲ್ತಿರ್ತೀರ IT ಸ್ಕಿಲ್ಸ್ನಲ್ಲಿ. ಸೊ ಹಾಗಾದರೆ ಸ್ಕ್ರ್ಯಾಚ್ ಅಂದರೆ ಏನು? ಸ್ಕ್ರ್ಯಾಚ್ ಈಸ್ ಎ ವಿಜುವಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಕ್ರಿಯೇಟ್. ಏನನ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಒಂದು ವಿಜುವಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಲ್ಲೇನಿಲ್ಲ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ನೀವು ಇಲ್ಲಿ ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಯಾವ ಥರದ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತೀರಾ ಅಂತ ಅಂದರೆ ಕಸ್ಟಮೈಸ್ ಆಗಿರ್ತಕ್ಕಂಥ ಇಂಟರಾಕ್ಟಿವ್ ಸ್ಟೋರೀಸ್ಗಳನ್ನು, ಯಾವುದೋ ಒಂದು ಕತೆ ಇದೆ, ಆ ಸ್ಟೋರೀಸಿಗೆ ಯಾರೋ ಇಬ್ಬರು ವ್ಯಕ್ತಿಗಳು ಮಾತಾಡೋ ಥರ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ಮಾಡ್ಬೋದು. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟಿಂದ ಸ್ಕ್ರಿಪ್ಟ್ಸ್ಗಳನ್ನು ಹಾಕೋದ್ರಿಂದ. ಸೊ ಮತ್ತು ಗೇಮ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಗೇಮ್ಸ್ಗಳನ್ನು ನೀವು ಸಿಂಪಲ್ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತೀರಾ. ಮತ್ತು ಆ್ಯನಿಮೇಷನ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತೀರಾ, ಏನನ್ನು ಯೂಸ್ ಮಾಡಿಕೊಂಡು, ಸ್ಕ್ರ್ಯಾಚನ್ನು ಯೂಸ್ ಮಾಡಿಕೊಂಡು. ಸೊ ಮತ್ತೆ ಪ್ರಶ್ನೆಗಳನ್ನು ಕೇಳ್ಬೋದು. ಏನಂತ, ಸ್ಕ್ರ್ಯಾಚ್ ವಾಸ್ ಕ್ರಿಯೇಟೆಡ್ ಬೈ ದ ಯಾರು ಕ್ರಿಯೇಟ್ ಮಾಡಿದ್ದೀವಿ ಈ ಸ್ಕ್ರ್ಯಾಚನ್ನು? ಲೈಫ್ ಲಾಂಗ್ ಕಿಂಡರ್ ಗಾರ್ಡನ್ ಗ್ರೂಪ್ ಆಫ್ MIT ಮೀಡಿಯಾ ಲ್ಯಾಬ್ ಅಂತಕ್ಕಂಥ ಒಂದು ಸಂಸ್ಥೆ ಸ್ಕ್ರ್ಯಾಚನ್ನು ಡೆವಲಪ್ಮೆಂಟ್ ಮಾಡಿದೆ. ಒಂದು ಸಿಂಪಲ್ ಆಗಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ನಾವು ಹೇಗೆ ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಪೊನೆಂಟ್ಸ್ ಆಫ್ ಸ್ಕ್ರ್ಯಾಚ್ನ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳು ಅದು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ಕೆಲವೊಂದು ಬ್ಲಾಕ್ ಟೈಪ್ಸ್ಗಳಾಗಿರ್ಬೋದು, ಕೆಲವೊಂದು ಸ್ಕ್ರಿಪ್ಟ್ಸ್ಗಳನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಳ್ಳಲಿಕ್ಕೆ ಇಲ್ಲಿ ಕೊಟ್ಟಿದ್ದಾವೆ. ಅಲ್ಲಿಂದ ಆ ಸ್ಕ್ರಿಪ್ಟನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಲಿಕ್ಕೆ ಒಂದು ಅಲ್ಗಾರಿದಮ್ ಪಾರ್ಟನ್ನು ಕೂಡ ಕೊಟ್ಟಿದ್ದಾರೆ. ಮೀನ್ಸ್ ಯಾವ್ಯಾವ ಸ್ಕ್ರಿಪ್ಟನ್ನು ಎಲ್ಲೆಲ್ಲಿ ಹಾಕಬೇಕು, ಯಾವ್ಯಾವ ಭಾಗದಲ್ಲಿ ಏನೇನನ್ನು ಹಾಕಬೇಕು ಅದನ್ನು ಹಾಕೋದ್ರಿಂದ ನಮಗೆ ಔಟ್ಪುಟ್ಟಲ್ಲಿ ಆ ಒಂದು ಗೇಮನ್ನು ಅಥವಾ ಒಂದು ಇಂಟರಾಕ್ಟಿವ್ ವಿಡಿಯೋನ ಅಥವಾ ಅನಿಮೇಷನ್ಸ್ಗಳನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಎಕ್ಸಿಕ್ಯೂಷನ್ ವ್ಯೂ ಕೂಡ ನಾವಿಲ್ಲಿ ನೋಡ್ಬೋದು. ಅಲ್ಲಿ ನಮಗೆ ಬೇಕಾದರೆ ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಅದನ್ನು ಆ್ಯಡ್ ಚೇಂಜ್ ಬ್ಯಾಕ್ಗ್ರೌಂಡ್ನ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಚೇಂಜ್ ಮಾಡ್ಕೋಬೋದು. ಮತ್ತು ಆ್ಯಡ್ ಎ ನ್ಯೂ ಮತ್ತು ಸ್ಕ್ರಿಪ್ಟನ್ನು ಕೂಡ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಹೀಗೆ ಅನೇಕ ಮೀನ್ಸ್ ವೆರೈಟೀಸ್ ಆಫ್ ಆಪ್ಷನ್ಸ್ಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆಲ್ರೆಡಿ ಸ್ಕ್ರ್ಯಾಚನ್ನು ಯೂಸ್ ಮಾಡಿರ್ತೀರ, ಸೊ ನಿಮಗೆ ಗೊತ್ತಿರುತ್ತೆ. ಒಂದು ಜಸ್ಟ್ ಓವರ್ ವ್ಯೂನ ಗ್ಲಾನ್ಸ್ ಮಾಡ್ಕೋತಾ ಹೋಗ್ಬೋದು. ಸೊ ಇದಾದ್ಮೇಲೆ ನೋಡೋಣ ಇಂಟ್ರಡಕ್ಷನ್ ಟು ಅಪ್ಲಿಕೇಶನ್ ಡೆವಲಪ್ಮೆಂಟ್. ಒಂದು ಸಿಂಪಲ್ ಆಗಿರ್ತಕ್ಕಂಥ ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಏನೇನೆಲ್ಲ ಅವಶ್ಯಕತೆ ಇದೆ. ಸೊ ಅದ್ರ ಬಗ್ಗೆ ಇಂಟ್ರಡಕ್ಷನ್ಸ್ನ ನಾವು ನೋಡೋದಾದರೆ, ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದರೆ ಒಂದು ಸಿಂಪಲ್ ಆಗಿರುವಂಥ ಅಪ್ಲಿಕೇಶನ್ ನಮಗೆ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡಬೇಕು. ಯಾಕಂತ ಅಂದರೆ ಅಪ್ಲಿಕೇಶನ್ಸ್ಗಳು ನೀವು ಯೂಸ್ ಮಾಡ್ಕೊತಿರೋಂಥ ಆ್ಯಪು ಆಲ್ಮೋಸ್ಟು ಆ್ಯಂಡ್ರಾಯ್ಡ್ದೇ ಆಗಿರೋದ್ರಿಂದ
ಆ್ಯಂಡ್ರಾಯ್ಡ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಓ ಎಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಈ ಆ್ಯಂಡ್ರಾಯ್ಡ್ನ ನಾನು ಯಾಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಆ್ಯಂಡ್ರಾಯ್ಡ್ ಅಂತಕ್ಕಂಥದ್ದು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದನ್ನು ಗೂಗಲ್ನವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ನಿಮ್ಮ ಮೊಬೈಲ್ ಕೂಡ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಇನ್ನು ಕೆಲವೊಬ್ರದ್ದು ಐಫೋನ್ ಆಗಿದ್ದರೆ ಅದರಲ್ಲಿ iOS ಆಪ್ರೇಟಿಂಗ್ ಸಿಸ್ಟಮ್ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಬೇಸಿಕಲಿ ನಾವು ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ಈ ಗೇಮ್ಸ್ಗಳನ್ನು ಮತ್ತು ಸಿಂಪಲ್ ಆಗಿರೋದಂಥ ಸ್ಕ್ರ್ಯಾಚಸ್ಗಳಲ್ಲಿ ನಾವೇನು ಯೂಸ್ ಮಾಡ್ತಿದ್ವಲ್ವಾ, ಅದಕ್ಕಿಂತ ಡಿಫ್ರೆಂಟಾಗಿ ನಿಮಗೆ ಬೇರೆ ರೀತಿಯಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಬೇರೆ ಯಾವುದೋ ಒಂದು ಬೇರೆ ಥರದ ಒಂದು ಕಸ್ಟಮೈಸ್ ಆಗಿರುವಂಥ ಆ್ಯಪನ್ನು ನೀವು ರೆಡಿ ಮಾಡಬೇಕು ಅಂತ ಅಂದರೆ, ಸೊ ನಿಮಗಿಲ್ಲೇನು ಬೇಕು, ಈ ಮೀನ್ಸ್ ಆ್ಯಂಡ್ರಾಯ್ಡಿಗೆ ಸಪೋರ್ಟ್ ಮಾಡ್ತಕ್ಕಂಥ ಆ್ಯಪ್ಸ್ಗಳನ್ನು ರೆಡಿ ಮಾಡ್ಕೋಬೇಕು. ಸೊ ಓವರ್ ವ್ಯೂ ಆಗಿ ಒಂದು ಆ್ಯಂಡ್ರಾಯ್ಡ್ ಪ್ಲ್ಯಾಟ್ಫಾರ್ಮ್ ಮತ್ತು ಎಕೋಸಿಸ್ಟಮ್ಸ್ಗಳನ್ನು ನಾವಿಲ್ಲಿ ನೋಡೋದಾದರೆ ಏನಿರ್ಬೋದು, ಎಕೋಸಿಸ್ಟಮ್ಸ್ಗಳಲ್ಲಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ಗಳಲ್ಲಿ ಯಾವ ಥರ ನಾವು ನೋಡ್ಬೋದು. ಸೊ ಆ್ಯಂಡ್ರಾಯ್ಡ್ ಅಂತಕ್ಕಂಥದ್ದು ಒಂದು ಆಪ್ರೇಟಿಂಗ್ ಸಿಸ್ಟಮು. ಇದು ಆ್ಯಂಡ್ರಾಯ್ಡು ಒಂದು SDK ಒಂದು ಡೆವಲಪ್ಮೆಂಟ್ ಕಿಟ್ಗಳನ್ನು ಸಿಸ್ಟಮ್ ಡೆವಲಪ್ಮೆಂಟ್ ಕಿಟ್ಗಳನ್ನು ಡೆವಲಪ್ಮೆಂಟ್ಸ್ ಮಾಡುತ್ತೆ. ಮತ್ತು ಇದಕ್ಕೆ ನಮಗೇನು ಬೇಕು, ಒಂದು ಗೂಗಲ್ ಪ್ಲೇಸ್ಟೋರ್ ಬೇಕು. ಅದರಲ್ಲಿ ಈ ಎಲ್ಲ ಆ್ಯಂಡ್ರಾಯ್ಡ್ನ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೋಬೋದು. ಮತ್ತು ನಮ್ಮದೇ ಆದಂತಹ ಆ್ಯಂಡ್ರಾಯ್ಡ್ ಸ್ಟುಡಿಯೋನು ಕೂಡ ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು. ಹೀಗೆ ಒಂದು ಎಕೋಸಿಸ್ಟಮ್ನ ನಾವು ಡೆವಲಪ್ಮೆಂಟ್ ಮಾಡ್ಬೋದು ಯೂಸಿಂಗ್ ಆ್ಯಂಡ್ರಾಯ್ಡ್ ಪ್ಲ್ಯಾಟ್ಫಾರ್ಮಿಂದ ಸ್ನೇಹಿತರೆ. ಸೊ ನೆಕ್ಸ್ಟ್ ಬೇಸಿಕ್ ಕಾಂಪೋನೆಂಟ್ಸ್ಗಳನ್ನು ನಾವು ನೋಡೋದಾದರೆ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನೆಲ್ಲ ಕಾಂಪೋನೆಂಟ್ಸ್ಗಳು ಬೇಕು. ಸೊ ನಮಗಲ್ಲಿ ಸ್ಕ್ರ್ಯಾಚಲ್ಲಿ ಇನ್ಪುಟ್ಟು, ಪ್ರೋಸೆಸ್ಸು ಮತ್ತು ಔಟ್ಪುಟ್ಟನ್ನು ನೋಡಿದ್ವಿ. ಇಲ್ಲೂ ಕೂಡ ಅದೇ ರೀತಿಯಲ್ಲಿ ನಮಗೆ ಬೇಕು. ಏನೇನೆಲ್ಲ ಕಾಂಪೋನೆಂಟ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ಬೋದು ಅಂತ ಅಂದರೆ, ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ನೋಡ್ಬೋದು, ಕೆಲವೊಂದು ಲೇಔಟ್ಸ್ಗಳನ್ನು ಮಾಡ್ಬೋದು, ಇಂಟೆಂಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು, ಮತ್ತು ವ್ಯೂ ಮಾಡಲಿಕ್ಕೆ ಕೆಲವೊಂದು ವಿಡ್ಜೆಟ್ಸ್ಗಳನ್ನು, ಯೂಸರ್ ಇಂಟರ್ಫೇಸ್ಗಳನ್ನು, UI ಬೇಸ್ಡ್ ಎಲಿಮೆಂಟ್ಸ್ಗಳನ್ನು ಹಾಕಲಿಕ್ಕೆ, ಮತ್ತು ಈ ಥರದ ಎಲ್ಲ ಕಾಂಪೋನೆಂಟ್ಸ್ಗಳನ್ನು ನಮಗೆ ಬೇಸಿಕಲ್ಲಿ ಗೊತ್ತಿರಬೇಕು. ಸೊ ಅದಾದಮೇಲೆ ಈ ಸಿಂಪಲ್ ಆಗಿರುವಂಥ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಜಸ್ಟ್ ನೀವು ಕೋಡಿಂಗ್ಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಕೋಡಿಂಗನ್ನು ಮಾಡ್ದೇ ನಾವೇನು ಸ್ಕ್ರ್ಯಾಚಲ್ಲಿ ಯೂಸ್ ಮಾಡ್ತಿದ್ವಲ್ವಾ, ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರ ಮುಖಾಂತರ ಅದೇ ರೀತಿ ಒಂದು ಕಸ್ಟಮೈಸ್ ಆಗಿರ್ತಕ್ಕಂತಹ ಎಕೋಸಿಸ್ಟಮ್ ಆಗಿರ್ತಕ್ಕಂಥ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕಂತ ಅಂದರೆ MIT ಆ್ಯಪ್ ಇನ್ವೆಂಟರ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಆ್ಯಂಡ್ರಾಯ್ಡ್ ಆ್ಯಪನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಈ ಆ್ಯಪ್ ಇನ್ವೆಂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಇನ್ವೆಂಟರ್ನಲ್ಲಿ ಬ್ಲಾಕ್ಡ್ ಬೇಸ್ಡ್ ಪ್ರೋಗ್ರಾಮಿಂಗ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಯಾವುದೇ ಥರದ ನೀವು ನಿಮಗೆ ಕಂಪ್ಲೀಟ್ ಆಗಿರ್ತಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಬೇಕು ಅನ್ನೋಂಥದ್ದು ಏನಿಲ್ಲ. ನಿಮಗೆ ಒಂದು ಕ್ರಿಯೇಟಿವಿಟಿ ಇದ್ದರೆ ಸಾಕು, ಈಸಿಯಾಗಿ ನೀವು ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು ಯೂಸಿಂಗ್ MIT ಆ್ಯಪಿಂದ. ಜಸ್ಟ್ ಇಲ್ಲೇನಿರುತ್ತೆ, ಕೋಡಿಂಗ್ನ ರೂಪದಲ್ಲಿ ಆಲ್ರೆಡಿ ಕೋಡಿಂಗ್ ಮಾಡಿರ್ತಕ್ಕಂಥ ಕೆಲವೊಂದು ಬ್ಲಾಗ್ಸ್ಗಳಿರ್ತವೆ. ಅದನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ನೀವು ಒಂದು ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಹೇಗೆ ಮಾಡ್ತೀರಾ? ಸೊ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ನೀವು MIT ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಷ್ಟೆಲ್ಲ ವ್ಯೂಸ್ಗಳು, ಕಾಂಪೋನೆಂಟ್ಸ್ಗಳು ಕಾಣಿಸ್ತಾ ಇರ್ತವೆ. ಏನೇನೆಲ್ಲ ಇರುತ್ತೆ? ಸೊ ಬಿಲ್ಟ್ ಇನ್ ಡ್ರಾವರ್ಸ್ಗಳಂತ ಹೇಳಿ ಕಾಣ್ಬೋದು. ಬಿಲ್ಟ್ ಇನ್ ಡ್ರಾವರ್ಸ್ಗಳಂತ ಅಂದರೆ, ಸೊ ನೀವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನೇನೆಲ್ಲ ಆಲ್ರೆಡಿ ಬಿಲ್ಟ್ ಆಗಿರ್ತಕ್ಕಂಥ ಕೆಲವೊಂದು ಬ್ಲಾಗ್ಸ್ಗಳನ್ನು ಕೊಟ್ಟಿರ್ತಾನೆ. ಆ ಬ್ಲಾಗ್ಸಲ್ಲಿ ಏನಿರುತ್ತೆ, ಸೊ ನಿಮಗೆ ಬೇಕಾಗಿರುವಂಥ ಸ್ಕ್ರಿಪ್ಟಿಗೆ ತಕ್ಕಂತೆ, ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನೀವೇನು ಮಾಡ್ಬೋದು, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದ್ರ ಮುಖಾಂತರ ನೀವು ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೋದು. ಹಾಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ ಅದಾದಮೇಲೆ ಕೆಲವೊಂದು ಬ್ಲಾಗ್ ಬಟನ್ಸ್ಗಳನ್ನು, ಯಾವುದಾದ್ರೂ ಬಟನ್ಸ್ಗಳನ್ನು, ಸಬ್ಮಿಟ್ ಬಟನ್ನು, ಕ್ಲಿಕ್ ಬಟನು ಅಥವಾ ಇನ್ಯಾವುದೋ ಬಟನ್ಸ್ಗಳನ್ನು ನೀವು ಅಪ್ಲಿಕೇಶನ್ಗಳಲ್ಲಿ ಹಾಕಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ಬಟನನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಬ್ಲಾಗ್ಸ್ನ ಬಟನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ಬಟನ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬ್ಲಾಕ್ ಇದೆ, ಆ ಬ್ಲಾಕಲ್ಲಿ ನೀವು ಹಾಕುವಂಥ ಕಂಪ್ಲೀಟ್ ಅಲ್ಗಾರಿದಮ್ನ ಸ್ಟೆಪ್ಸ್ಗಳನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಕೋತಾ ಹೋಗ್ಬೋದು. ಅದಾದಮೇಲೆ ಕಂಪ್ಲೀಟಾಗಿ ಅದು ಯಾವ ರೀತಿ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ವೀವರ್ಸ್ ಡ್ಯಾಶ್ಬೋರ್ಡಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ನೋಡ್ಕೋಬೋದು. ಇಲ್ಲಿ ಯಾರಿಗೂ ಕೂಡ ಕೋಡಿಂಗ್ನ ನಾಲೆಡ್ಜ್ ಇಲ್ಲದೇನೂ ಕೂಡ MIT ಇನ್ವೆಂಟರ್ ಆ್ಯಪ್ನ ಮುಖಾಂತರ ನೀವೇನು ಮಾಡ್ಬೋದು, ಒಂದು ಅಪ್ಲಿಕೇಶನನ್ನು, ಆ್ಯಂಡ್ರಾಯ್ಡ್ ಬೇಸ್ಡ್ ಅಪ್ಲಿಕೇಶನನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಫಸ್ಟ್ ಇಯರ್ನಲ್ಲಿ ಯೂಸ್ ಮಾಡಿರ್ತೀರಾ. ಸೊ ಬಟ್ ಮರ್ತು ಹೋಗಿದ್ರೆ ಸ್ವಲ್ಪ ಹಾಗೆ ಗ್ಲ್ಯಾನ್ಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದ್ರ ಮೇಲೆ ಬರುವಂಥ ಪ್ರಶ್ನೆಗಳನ್ನು ನೀವು ಕ್ರ್ಯಾಕ್ ಮಾಡ್ಕೋಬೋದು. ಈಗ ಇಷ್ಟೋ ತನಕ ನೀವೇನು ಓದಿದ್ದೀರಾ ಅದರ ಬೇಸ್ಡ್ ಆಗಿ ನಿಮಗೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ಬೋದು.
ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೆಲವೊಂದು MCQ ಬೇಸ್ಡ್ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ ಫಸ್ಟ್ ಕ್ವಶನ್ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಫ್ಲೋ ಚಾರ್ಟ್, ಸಿಂಬಲ್ ಆಫ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಇನ್ ಆಲ್ಗಾರಿದಮ್. ಸೊ ಇನ್ಪುಟ್ ಮತ್ತು ಔಟ್ಪುಟ್ಟನ್ನು ಹೋಗ್ಲಾಡಿಸ್ಲಿಕ್ಕೆ, ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ಟನ್ನು ರೆಪ್ರೆಸೆಂಟೇಷನ್ಸ್ ಮಾಡಲಿಕ್ಕೆ ಯಾವ ಸಿಂಬಲನ್ನು ಯೂಸ್ ಮಾಡ್ತೀವಿ? ರೆಕ್ಟ್ಯಾಂಗಲ್, ಡೈಮಂಡ್ ಮತ್ತು ಓವಲ್, ಆರೋ ಅಂತ ಹೇಳಿದೆ. ಇದರಲ್ಲಿ ಯಾವುದಾಗಿರ್ಬೋದು? ರೆಕ್ಟ್ಯಾಂಗಲ್ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಇನ್ ಎ ಫ್ಲೋ ಚಾರ್ಟ್ ವಾಟ್ ಇಸ್ ದ ಡೈಮಂಡ್ ಶೇಪ್ಡ್ ಸಿಂಬಲ್ ರೆಪ್ರೆಸೆಂಟೇಷನ್? ಬೇಗ ನೀವು ವಿಡಿಯೋನ ನೋಡ್ತಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತಕ್ಕಂಥದ್ದನ್ನು ಇಷ್ಟೋ ತನಕ ಏನು ಕೇಳಿದ್ದೀರಾ ಅದನ್ನು ನೀವು ಅಲ್ಲಿ ಕಾಮೆಂಟಲ್ಲಿ ಆನ್ಸರ್ ಮಾಡ್ಕೊತ ಹೋಗಿ. ಸೊ ನೆಕ್ಸ್ಟ್, ಇನ್ ಎ ಫ್ಲೋ ಚಾರ್ಟ್ ವಾಟ್ ಇಸ್ ದ ಡೈಮಂಡ್ ಶೇಪ್ಡ್ ಸಿಂಬಲ್? ಡೈಮಂಡ್ ಶೇಪ್ಡ್ ಸಿಂಬಲ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಡಿಸಿಷನ್ ಆರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಗೊತ್ತಿರಬೇಕು. ಡಿಸಿಷನ್, ಡೈಮಂಡ್ ಶೇಪ್ ಏನು ಮಾಡುತ್ತೆ? ಎಸ್ ಆರ್ ನೋ ಡಿಸಿಷನ್ ಸ್ಟೇಟ್ಮೆಂಟ್ಗಳನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್ಗೆ ನೋಡ್ಕೊಂತ ಹೋಗೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಅನ್ ಅಲ್ಗಾರಿದಮ್? ಅಲ್ಗಾರಿದಮ್ ನಮಗೆ ಏನಕ್ಕೋಸ್ಕರ ಬೇಕು? ಇಲ್ಲಿದೆ, ದ ವಿಜುವಲಿ ರೆಪ್ರೆಸೆಂಟೇಷನ್ ಆಫ್ ಡಾಟಾ, ಟು ಸಾಲ್ವ್ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಬೇಕಾ, ಅಥವಾ ಡಿಸ್ಕ್ರೈಬ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವಿಂಗ್ ಎ ಪ್ರಾಬ್ಲಮ್, ಹೌದಾ? ಅಥವಾ ಟು ಇಂಪ್ಲಿಮೆಂಟ್ ಎ ಹಾರ್ಡ್ವೇರ್ ಕಾಂಪೋನೆಂಟ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್. ಈ ನಾಲ್ಕರಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು? ಕಾಮೆಂಟ್ ಮಾಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈಗ ನಾಲ್ಕನೇ ಪ್ರಶ್ನೆ ಹೀಗಿದೆ, ವಿಚ್ ಸಿಂಬಲ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಎ ಲೂಪ್ ಇನ್ ಎ ಫ್ಲೋ ಚಾರ್ಟ್? ಸೊ ಲೂಪನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾವ ಸಿಂಬಲನ್ನು ನಾವಿಲ್ಲಿ ನೋಡ್ಬೋದು? ರೆಕ್ಟ್ಯಾಂಗಲ್, ಓವಲ್, ಡೈಮಂಡ್ ಮತ್ತು ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ನಾವು ಕರಿಬೋದು. ಇದರಲ್ಲಿ ಯಾವುದಾಗಿರುತ್ತೆ? ಡೈಮಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಎ ಫ್ಲೋ ಚಾರ್ಟ್? ಫ್ಲೋ ಚಾರ್ಟನ್ನು ಯೂಸ್ ಮಾಡೋದ್ರ ಇಂದ ಅಡ್ವಾಂಟೇಜ್ ಯಾವುದಾಗಿರುತ್ತೆ? ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥ ನೋಡಬೇಕು. ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟ್ ಬೈ ಎ ಕಂಪ್ಯೂಟರ್, ಇಟ್ ಪ್ರೊವೈಡ್ ಎ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಎ process. Next, it easier to write and understand the code. It can be directly compiled and execution. So ನಾಲ್ಕರಲ್ಲಿ ಯಾವ್ದು ಸರಿಯಾದ ಉತ್ತರ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಫ್ಲೋ ಚಾರ್ಟ್ ಅನ್ನು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಯಾವುದಾಗಿದೆ? It can be executed by the computer. It provides the visual representation of the processor. It easier to write to understand the code. It can directly compiled and executed. So it provide visual representations of a process. Visual ಆಗಿ ಒಂದು ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಫ್ಲೋ ಚಾರ್ಟನ್ನು ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ವಾಟ್ ಈಸ್ ದ ಬೆಸ್ಟ್ ಡೆಫಿನೇಷನ್ಸ್ ಆಫ್ ಎ ಅಲ್ಗಾರಿದಮ್? ಅಲ್ಗಾರಿದಮಿಗೆ ಬೇಕಾಗಿರುವಂಥ ಬೆಸ್ಟ್ ಡೆಫಿನೇಷನ್ ಈ ಕೆಳಗಿನಲ್ಲಿ ಯಾವುದು? ಸೊ ಎ ಕಂಪ್ಯೂಟರ್ ಪ್ರೋಗ್ರಾಮ್, ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್, ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎ ಸೆಟ್ ಆಫ್ ಡಾಟಾ ಸ್ಟ್ರಕ್ಚರ್ಸ್. ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ, ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರ್? ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಅಲ್ಗಾರಿದಮ್? ಯಾವುದು? ನೀವು ನೋಡ್ತಾ ಇರ್ಬೋದು, ಅನ್ಆಂಬಿಗ್ಯೂಯಸ್ ಆ್ಯಂಡ್ ವೆಲ್ ಡಿಫೈನ್ಡ್, ಬಿ finite set of instructions, and C adaptable to any programming language and a procedure, correct and desired output. ಯಾವುದಾಗಿರುತ್ತೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅಡಾಪ್ಟೇಬಲ್ ಟು ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಅನ್ ಎಫಿಷಿಯಂಟ್ ಅಲ್ಗಾರಿದಮ್? ಸೊ ಇಲ್ಲಿ ನಿಮ್ಮ ಎಫಿಷಿಯಂಟ್ ಅಲ್ಗಾರಿದಮ್ನ ಮಾಡಲಿಕ್ಕೆ ಅಡ್ವಾಂಟೇಜಸ್ ಏನೇನಾಗಿರುತ್ತೆ? ಇಟ್ ರಿಕ್ವೈರ್ಸ್ ಮೋರ್ ಮೆಮೊರಿ ಸ್ಪೇಸ್. Next, it can solve any type of problems and it guarantees a faster execution time. So next, it eliminates the need of programming language. ಇದೇ ಥರ ನಿಮಗೆ ಆಪ್ಷನ್ಸ್ಗಳನ್ನು ಕೂಡ ನಿಮಗೆ ಕೊಡ್ಬೋದು. ಸೊ ಸ್ವಲ್ಪ ಟ್ರಿಕ್ಕಿಯಾಗಿ ಕೂಡ ನಿಮಗೆ ಕೇಳ್ಬೋದು. ಅದೇ ಕ್ವಶನ್ಸ್ ಇರ್ತವೆ. ಸೊ ನೀವು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. 4ರಲ್ಲಿ ಒಂದಾಗಿರುತ್ತೆ. ಇದಕ್ಕೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಟ್ ಗ್ಯಾರಂಟಿಡ್ ಎ ಫಾಸ್ಟರ್ ಎಕ್ಸಿಕ್ಯೂಷನ್ ಟೈಮ್.
ನೆಕ್ಸ್ಟ್ ವಿಚ್ ಪ್ರಾಪರ್ಟಿ ಎನ್ಶೂರ್ಸ್ ದಟ್ ಆನ್ ಅಲ್ಗಾರಿದಮ್ ವಿಲ್ ಇವೆಂಚುಯಲಿ ಟರ್ಮಿನೇಟ್, ಇದಕ್ಕೆ ಆನ್ಸರ್ ಫಿನೈಟ್ನೆಸ್. ನೆಕ್ಸ್ಟ್ ಬರೋಣ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ಆನ್ ಆಪ್ಟಿಮಲ್ ಆಲ್ಗಾರಿದಮ್. ಸೊ ಇದಕ್ಕೆಲ್ಲ ನಿಮಗೆ ಆನ್ಸರ್ ಸ್ವಲ್ಪ ಸ್ಪೀಡ್ ಅನಿಸಿದ್ರೆ ಸೊ ನೀವು ವಿಡಿಯೋನ ಪಾಸ್ ಮಾಡಿ ಕ್ವಶನ್ಸ್ಗಳನ್ನು ಒಂದು ಕಡೆ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸ್ಗಳಿಗೆ ಕ್ಲಿಯರಾಗಿ ಪ್ರಿಪೇರ್ ಆಗಿ. ಸೊ ಇದಕ್ಕೆ ಸರಿಯಾದ ಉತ್ತರ ಇಟ್ ಯೂಸಸ್ ಇನ್ ದ ಲೀಸ್ಟ್ ಮೆಮೊರಿ ಆಫ್ ದ ಮೆಮೊರಿ. ನೆಕ್ಸ್ಟ್ ಬರೋಣ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ಸೂಡೋ ಕೋಡ್ ಇನ್ ಅಲ್ಗಾರಿದಮ್ ಡಿಸೈನ್. ಯಾವುದು? ಟು ಸಿಮ್ಯುಲೇಟ್ ದ ಅಲ್ಗಾರಿದಮ್ ಆನ್ ಎ ಕಂಪ್ಯೂಟರ್. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀವಿ, ಆನ್ಸರ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನೀವು ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಅನ್ ಅಲ್ಗಾರಿದಮ್ ಓವರ್ ಎ ಡೈರೆಕ್ಟ್ ಅಪ್ರೋಚ್ ಟು ಪ್ರಾಬ್ಲಮ್ ಸಾಲ್ವಿಂಗ್. Algorithms are easier to understand. Algorithms are always more efficient. Algorithm can be refused to different problems. Algorithms require less computational power. ಇದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ algorithms can be reused for different problems. ನೆಕ್ಸ್ಟ್ ಬರೋಣ, ವಾಟ್ ಈಸ್ ಸ್ಕ್ರ್ಯಾಚ್. ನಾನು ಆಲ್ರೆಡಿ ಡಿಸ್ಕಷನ್ಸ್ಗಳನ್ನು ಮಾಡಿದ್ದೀನಿ. ಎ ಆ್ಯಪ್ ಡೆವಲಪ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಥವಾ ಇದನ್ನೇನಂತ ಕರಿತೀವಿ, ಎ ವಿಜುವಲ್ ಪ್ರೋಗ್ರಾಮಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಸ್ಕ್ರ್ಯಾಚ್. ಸ್ಕ್ರ್ಯಾಚನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ? ಇದನ್ನು ಯಾರು? MIT ಸಂಸ್ಥೆ ಸ್ಕ್ರ್ಯಾಚನ್ನು ಡೆವಲಪ್ಮೆಂಟ್ ಮಾಡಿದೆ, ಗೊತ್ತಿರಬೇಕು. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಸ್ಕ್ರ್ಯಾಚ್. ಇದನ್ನು ಅನಿಮೇಷನ್ ಆ್ಯಂಡ್ ಗೇಮ್ ಕ್ರಿಯೇಷನ್ ಮಾಡಲಿಕ್ಕೋಸ್ಕರ ಸ್ಕ್ರ್ಯಾಚನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋಣ, ವಾಟ್ ಈಸ್ ದ ಪರ್ಪಸ್ ಆಫ್ ದ ಡಿಸೈನ್ ಆ್ಯಂಡ್ ಬ್ಲಾಕ್ಸ್ ಎಡಿಟರ್ ಇನ್ MIT ಆ್ಯಪ್ ಇನ್ವೆಂಟರ್. ಇದು ಏನಕ್ಕೋಸ್ಕರ ಬೇಕು? ಇಲ್ಲಿ ಟು ಡಿಸೈನ್ ದ ಯೂಸರ್ ಇಂಟರ್ಫೇಸ್ ಆಫ್ ಅನ್ ಆ್ಯಪ್, ಅಂದರೆ UI ಬೇಸ್ಡ್ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ MIT ಆ್ಯಪ್ ಅಂತಕ್ಕಂಥದ್ದು ಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ, ಹೀಗಿದೆ, ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ MIT ಆ್ಯಪ್ ಇನ್ವೆಂಟರ್ ಆ್ಯಪ್ ಡೆವಲಪ್ಮೆಂಟ್. ಇದರಿಂದ ಅಡ್ವಾಂಟೇಜಸ್ ಏನು ಅಂತಕ್ಕಂಥದ್ದು. ಇಟ್ ಪ್ರೊವೈಡ್ಸ್ ಎ ವಿಜುವಲ್ ಆ್ಯಂಡ್ intuitive approach of app development. So option C is the right answer. ಸೊ ಇಷ್ಟೆಲ್ಲ ಬೇರೆ ಬೇರೆ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಸೊ ಇದೇ ಥರದ ಅನೇಕ ವೀಡಿಯೋಸ್ಗಳು ಇನ್ನು ಬೇರೆ ಬೇರೆ ಥರದ ಈ ಬೇಸ್ಡಾಗಿ ಎಲ್ಲ ಮಾಡ್ಯೂಲ್ಸ್ಗಳನ್ನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ. ಅವರು ಕೂಡ ನಿಮ್ಮ ಜೊತೆ DCTಯನ್ನು ಬರೆಯೋರಾಗಿದ್ದರೆ ಅವರು ಕೂಡ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಇದರ ಒಂದು ನೋಟ್ಸನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಆ ನೋಟ್ಸನ್ನು ನಿಮಗೆ ಬೇಕು ಅಂತ ಅಂದರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನು ಕೂಡ ಹಾಕಿರ್ತೀವಿ, ಮತ್ತು ಟೆಲಿಗ್ರಾಮ್ ಚಾನಲ್ನು ಕೂಡ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿಬಿಟ್ಟು ನಿಮ್ಮ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿರ್ತೀವಿ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಯಾರೆಲ್ಲ ಒಂದು DCT ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಎಲ್ಲ ಸೀರೀಸ್ಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.